ಹಲೋ. ಇಂದಿನ ಈ ಪುರಂದರದಾಸರ ವಿಶೇಷ ಸಾಹಿತ್ಯ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮತ್ತು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿರುತ್ತೆ. ಈಗ ಇವತ್ತಿನ ಈ ಕಾರ್ಯಕ್ರಮವನ್ನ ವಿಶೇಷ ಕಾರ್ಯಕ್ರಮವನ್ನ ಮುಂದುವರಿಸೋದಕ್ಕಾಗಿ ನಾನು ಶ್ರೀ JN ಜಗನ್ನಾಥ್ ಅವರು ಇವರಲ್ಲಿ ನಾನು ವಿನಂತಿಸ್ತೀನಿ. ಶ್ರೀಯುತ JN ಜಗನ್ನಾಥ್ ಅವರು ನಮ್ಮ ಸಮಾನ ಮನಸ್ಕರು ಗ್ರೂಪ್ನ ಸಕ್ರಿಯ ಸದಸ್ಯರಾಗಿರ್ತಾರೆ. ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾಗಿದ್ದಾರೆ. ಅವರ ವಿದ್ಯಾಭ್ಯಾಸ MCOM, MA, MBA, CA, IIB ಇದರ ಇಷ್ಟು ವಿಷಯಗಳಲ್ಲಿ ಅವರು ವ್ಯಾಸಂಗವನ್ನ ಮಾಡಿದ್ದಾರೆ. ಆದ್ರೆ ಅವರ ಅಭಿರುಚಿ ಮಾತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ. ಅದರಲ್ಲೂ ದಾಸ ಸಾಹಿತ್ಯದ ಬಗ್ಗೆ ವಿಶೇಷವಾದಂತಹ ಒಂದು ಅಧ್ಯಯನವನ್ನ ಕೂಡ ಮಾಡಿದ್ದಾರೆ. ಸಾಹಿತ್ಯ ಅಭ್ಯಾಸ, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ತಂತ್ರಾಂಶಗಳ ಕುರಿತಾಗಿ ಅವರು ಇನ್ಫೋಸಿಸ್ ಸಂಸ್ಥೆಯಲ್ಲಿ ಒಬ್ಬ ತರಬೇತುಗಾರರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ಲೇಖನಗಳನ್ನ ಕನ್ನಡದ ಪತ್ರಿಕೆಗಳಿಗೆ ಬರೆದಿದ್ದಾರೆ. ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಅವರ ಅನೇಕ ವಿಡಿಯೋಗಳನ್ನ ನೀವು ವೀಕ್ಷಿಸಬಹುದು. ಜೊತೆಗೆ ಈ ರೀತಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಆಯೋಜಿಸೋದ್ರಲ್ಲಿ ಕೂಡ ಅವರು ತುಂಬಾ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ಅವರು ವಹಿಸ್ತಾರೆ. ಕಳೆದ ತಿಂಗಳಲ್ಲಿ ನಮ್ಮ ದ.ರಾ. ಬೇಂದ್ರೆ ಅವರ ಕಾರ್ಯಕ್ರಮವನ್ನು ಕೂಡ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ರು. ಇವತ್ತಿನ ಈ ಒಂದು ಪುರಂದರದಾಸರ ನಮನ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ ಕೂಡ ಅವರು ನಡೆಸಿಕೊಡ್ಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಡ್ತೇನೆ. ಜೊತೆಗೆ ಅವರೊಂದಿಗೆ ಅವರ ಸಂಪರ್ಕದಲ್ಲಿರ್ತಕ್ಕಂಥ ಹಲವು ಗಾಯಕಿಯರು ಕೂಡ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಕೊಡ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಶ್ರೀಯುತ ಜಗನ್ನಾಥ್ ಅವರು ಮುಂದುವರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಜಗನ್ನಾಥ್ ಅವರು ನಮಸ್ಕಾರ ಸರ್. ಸಮಾನ ಮನಸ್ಕರ ಎಲ್ಲ ಸದಸ್ಯರಿಗೆ, ಆಮೇಲೆ ಇಲ್ಲಿ ಬಂದಿರತಕ್ಕಂತಹ ಎಲ್ರಿಗೂ ನಮಸ್ಕಾರ. ಪುರಂದರದಾಸರ ಆರಾಧನೆ ಪ್ರಯುಕ್ತ ಅಶ್ವಥ್ ಅವರು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಅದು ನಮ್ಮ ಪುಣ್ಯ. ಅದಕ್ಕೋಸ್ಕರ ನಾನು ತಮ್ಮ ಜೊತೆ ಇದೀನಿ ಇವತ್ತು. ದಾಸ ಸಾಹಿತ್ಯದಲ್ಲಿ ಅಗ್ರಗಣ್ಯರು ಅಂದ್ರೆ ಪುರಂದರದಾಸರು. ಅವರು ವ್ಯಾಸರಾಯರ ಶಿಷ್ಯರು. ವ್ಯಾಸರಾಯರೇ ಹೇಳ್ಬಿಟ್ಟಿದ್ದಾರೆ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ವಿಜಯದಾಸರು ಅನ್ನೋರು ಸುಮಾರು ಸುಳಾದಿಗಳನ್ನ, ಕೀರ್ತನೆಗಳನ್ನ ಎಲ್ಲ ಮಾಡಿದವರು. ಅವರು ಉದಯರಾಗದಲ್ಲಿ 9 ನುಡಿಗಳನ್ನ ಬರೆದಿದ್ದಾರೆ. ಅದು ಪೂರ್ತಿ
ಪುರಂದರದಾಸರ ಒಂದು ಸಂಕ್ಷಿಪ್ತವಾದ ಪರಿಚಯನ್ನ ನೀಡುತ್ತೆ. ಬಂದ ದುರಿತ ವಿನಾಶನ ಅಂತ ಅದು ಪ್ರಾರಂಭ ಆಗುತ್ತೆ. ಪುರಂದರದಾಸರು ಪುಣೆಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರೋ ಪುರಂದರಗಡದಲ್ಲಿ ಹುಟ್ಟಿದವರು ಅಂತ ನಮ್ಮ ಅನಿಸಿಕೆ. ಆದ್ರೆ ಪದ್ಮನಾಭನ್ RK ಪದ್ಮನಾಭನ್ ಅಂತ ಕನ್ನಡದಲ್ಲಿ ಒಬ್ರು ಪುರಂದರದಾಸರ ಕೀರ್ತನೆಗಳನ್ನ ಬಹಳ ಜಾಸ್ತಿ ಹೇಳಿದ್ದಾರೆ. ರುದ್ರಪಟ್ಟಣದವರವರು. ಅವ್ರನ್ನ ಕರ್ನಾಟಕ ಸರ್ಕಾರ ಅವರು ಪುರಂದರದಾಸರ ಜನ್ಮಸ್ಥಳವನ್ನ ಸ್ವಲ್ಪ ಪತ್ತೆ ಹಚ್ಚಿ ಅಂತ ಹೇಳಿದ್ದುಂಟು. ಶಿವಮೊಗ್ಗ ಹತ್ರ ಅದು ಅಂತ ಅವರ ಪ್ರಯೋಗಗಳು, ಆಮೇಲೆ ವಿಚಾರ ಸಂಗ್ರಹದಲ್ಲಿ ಅನಿಸಿಕೆ ಇದೆ. ಆದರೆ ಪುರಂದರಗಡದಲ್ಲಿ ಪುರಂದರದಾಸರು ಹುಟ್ಟಿದ್ದು ಪುಣೆ ಹತ್ರ ಅಂತ ಈಗ ಸದ್ಯಕ್ಕೆ ಗೊತ್ತಿರೋದು ನಮ್ಗೆ. ಅವ್ರ ತಂದೆ ವರದಪ್ಪ ನಾಯಕ ತುಂಬಾ ಕೋಟ್ಯಾಧಿಪತಿ, ರತ್ನದ ವ್ಯಾಪಾರಿ. ನಮ್ಮ ಪುರಂದರದಾಸರ ಹೆಸರು ಶ್ರೀನಿವಾಸ ನಾಯಕ. ನಾಯಕ ಅಂದ್ರೆ ಒಡೆಯ, ನವಕೋಟಿ ನಾರಾಯಣ. ಅಷ್ಟು ಸಂಪತ್ತು ಹೊಂದದವರು. ಅವರು 18ನೇ ವಯಸ್ಸಿನಲ್ಲೇ ಮದುವೆ ಆಗ್ಬಿಟ್ರು. ಅವರ ಶ್ರೀಮತಿ ಅವರು ಸರಸ್ವತಿ. ಸರಸ್ವತಿ ಅವರಿಗೆ ಒಲಿದು ಬಿಟ್ಟಿರೋದು 2 ತರ. ಒಂದು, ಬ್ರಹ್ಮನ ರಾಣಿ ಸರಸ್ವತಿ ಪ್ರತಿಯೊಬ್ಬರ ನಾಲ್ಗೆನಲ್ಲಿ ಕುಣಿತಾ ಇದ್ರೆ ಇನ್ನು ವಿದ್ವತ್ತು ಬಹಳ ಚೆನ್ನಾಗಿದೆ ಅಂತ. ಅದೇ ರೀತಿನಲ್ಲಿ ಮನೆಯಲ್ಲೂ ಸರಸ್ವತಿ ಗುಣದಲ್ಲಿ ಅತ್ಯಂತ ಉತ್ತಮವಾದ ಸ್ತ್ರೀ. ಅವಳಿಂದಾನೆ ನಮ್ಮ ಪುರಂದರದಾಸರಿಗೆ ಒಂದ್ ಸ್ವಲ್ಪ ದೇವರ ಕಡೆ ಒಲವು ಬಂತು ಅಂತ ಹೇಳೋದು ಒಂದು ಪ್ರತೀತಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಥೆನೂ ಇದೆ. ಆದ್ರೆ ಈ ಪುರಂದರದಾಸರು ವಿದ್ಯಾಭ್ಯಾಸ, ರತ್ನ ಪರೀಕ್ಷೆ, ಯಾಕಂದ್ರೆ ಅವ್ರ ತಂದೆ ರತ್ನದ ವರ್ತಕರು, ಬೆಳ್ಳಿ ಬಂಗಾರ ರತ್ನ ಅವೆಲ್ಲ, ಆಮೇಲೆ ಸಂಗೀತ, ಕನ್ನಡ, ಸಂಸ್ಕೃತದಲ್ಲಿ ವಿದ್ವಾಂಸರು, ತತ್ವಶಾಸ್ತ್ರ, ಧಾರ್ಮಿಕ ಎಲ್ಲ ಅನ್ನೋ ಮಾತಿದೆ. ಪುರಂದರದಾಸರು ಈ ರೀತಿ ಇದ್ದವರು. ದೇವರಿಗೆ ಒಂದ್ಸಲ ಅನ್ನಿಸ್ತಂತೆ ಇವ್ರನ್ನ ಏನಾದ್ರೂ ಮಾಡಿ ಎಳಿಬೇಕು. ಆಗ ಒಬ್ಬ ಮುದುಕನ ವೇಷದಲ್ಲಿ ದೇವರು ಬರ್ತಾನೆ. ಮುದುಕನ ವೇಷದಲ್ಲಿ ಬಂದಾಗ ಅವನ ಜೊತೆ ಒಬ್ಬ ಬಾಲಕ ಬರ್ತಾನೆ. ಬಾಲಕನ್ ಕರ್ಕೊಂಡು ಮುದುಕ ಬಂದು ಪುರಂದರದಾಸರಲ್ಲಿ ಕೇಳ್ತಾನೆ, ಸ್ವಾಮಿ, ಆಗ ಅವರ ಹೆಸರು ಶ್ರೀನಿವಾಸ ನಾಯಕ, ಉಪನಯನ ಮಾಡ್ಬೇಕು, ಅದರಿಂದ ದಯವಿಟ್ಟು ನಮ್ಗೆ ಏನಾದ್ರು ಸಹಕಾರ ಮಾಡ್ಬೇಕು. 6 ತಿಂಗಳು ಸುತ್ತಿಸಿದ್ರಂತೆ ಪುರಂದರದಾಸರು, ನಯಾ ಪೈಸಾ ಕೊಡ್ಲಿಲ್ಲ. ಕಿಲುಬಿನ ಕಾಸುಗಳನ್ನ ಒಂದು ಡಬ್ಬದಲ್ಲಿ ಹಾಕಿದ್ರಂತೆ. ಆ ಡಬ್ಬನ್ನ ತಗೊಂಡ್ಬಂದು ನೀನು ಇದ್ರಲ್ಲಿ ಏನಾದ್ರೂ ತಗೋ ಅಂತ ಹೇಳಿದ್ರಂತೆ. ಅವನು ನನಗ್ ಬೇಡ, ಇದು 6 ತಿಂಗಳು ಓಡಾಡಿಸಿದ್ದೀರಾ ಅಂತ ಹೇಳಿದ್ದೇನೆ. ಸೀದಾ ಸರಸ್ವತಿ ದೇವಿ ಹತ್ರ ಹೋಗಿ, ಅಮ್ಮ, ನಿನ್ನ ಗಂಡನ್ ಕೇಳ್ದೆ, ಅವನು ಏನು ಕೊಡ್ಲಿಲ್ಲ. ನಾನು ಈ ಹುಡುಗಂಗೆ ತತ್ವಶಾಸ್ತ್ರ ಹೇಳ್ಕೊಡ್ಬೇಕು, ಮುಂಜಿ ಮಾಡ್ಬೇಕು, ಅಂದ್ರೆ ಉಪನಯನ. ಅದರಿಂದ ದಯವಿಟ್ಟು ಏನಾದ್ರೂ ಏನು ಮಾಡೋ ಹಂಗಿಲ್ಲ, ನನಗೆ ಯಾವ ಸ್ವತಂತ್ರವೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ದೇವರು ಮುದುಕನ ರೂಪದಲ್ಲಿ ಬಂದಿದ್ದವನು ಹೇಳ್ತಾನೆ, ಸರಸ್ವತಿ, ನಿನ್ನ ಮೂಗುತಿ ನೋಡು, ಅದು ನಿನ್ನ ತಾಯಿಯ ಮನೆಯಿಂದ, ತಂದೆಯ ಮನೆಯಿಂದ ತಂದಿದ್ದು. ನಿನಗೆ ಸಂಪೂರ್ಣವಾದ ಸ್ವತಂತ್ರ ಇದೆ, ಅದನ್ನ ನನಗೆ ಕೊಡು. ಅವಳು ಪಾಪ ಕೊಟ್ಲು. ಕೊಟ್ರೆ ವರ್ತಕನ ವೇಷದಲ್ಲಿ ಈ ಮುದುಕ ತಿರ್ಗಾ ವಾಪಸ್ಸು ಶ್ರೀನಿವಾಸ ನಾಯಕ ಹತ್ರ ಹೋಗಿ, ಸ್ವಾಮಿ, ಇದನ್ನೆಲ್ಲ ನೋಡಿದೀನಲ್ಲ, ನಮ್ಮನೇನಲ್ಲಿ ನೋಡ್ದಂಗಿದೆ ಅಂತ ಒಂದು ಡಬ್ಬಿನಲ್ಲಿ ಹಾಕಿ, ಬೀಗ ಹಾಕಿ, ಆ ಕೋಣೆಗೂ ಬೀಗ ಹಾಕಿ ಸೀದಾ ಮನೆಗೆ ಬಂದ್ಬಿಟ್ರು ಶ್ರೀನಿವಾಸ ನಾಯಕರು. ಬಂದ್ಬಿಟ್ಟು ಹೆಂಡತಿಗೆ, ನಿನ್ನ ಮೂಗುತಿ ಎಲ್ಲಿ ಅಂತ ಕೇಳಿದ್ರು. ಅವಳು ತುಳಸಿ ಪೂಜೆ ಮಾಡ್ತಾ ಇದ್ಲು. ತುಳಸಿ ಪೂಜೆ ಮಾಡ್ತಾ ಇರೋವಾಗ ಲಕ್ಷ್ಮೀನೇ ಒಲಿದು ಕೊಟ್ಲು ಅನ್ಸುತ್ತೆ. ಆ ಮೂಗುತಿನ ತಂದು ಕೊಟ್ಲು. ಅದಿರ್ಲಿಲ್ಲ, ಅವಾಗ ಸಿಕ್ತು, ತಂದು ಕೊಟ್ಲು. ನಾಯಕಂಗ್ ಬಹಳ ಆಶ್ಚರ್ಯ ಆಯ್ತು. ಸೀದಾ ಅಂಗಡಿಗೆ ಹೋದ. ಅಂಗಡಿಗೆ ಹೋಗಿ ನೋಡ್ತಾನೆ,
ಆ ಮುಕ್ತಿ ಇಲ್ಲ. ಇವನೇ ಬೀಗ ಹಾಕಿದ್ದ, ಕೋಣೆಗೆ ಬೀಗ ಹಾಕಿದ್ದ, ಡಬ್ಬಿಗೆ ಬೀಗ ಹಾಕಿದ್ದ, ಸಿಗ್ಲಿಲ್ಲ. ಅಯ್ಯೋ ಏನಾಯ್ತಿದು, ಅವನಿಗೆ ಅರ್ಥನೇ ಆಗ್ಲಿಲ್ಲ. ಆಗ ಬಂದು ಹೆಂಡ್ತಿನ ಕೇಳ್ತಾನೆ, ಏನಮ್ಮ ಏನಾಯ್ತು ಅಂತ. ಅದಕ್ಕೇನೆ ವಿವರಗಳನ್ನ ಅವಾಗ ನಿಜ ಹೇಳ್ಬಿಡ್ತಾಳ ಅವಳು. ಹೇಳಿದ ತಕ್ಷಣ ಕಡೆಗೆ ಹೇಳ್ತಾಳೆ, ನೋಡಿ ದೇವರು ನನಗೆ ಪ್ರತ್ಯಕ್ಷನಾದ, ನನಗೆ ಹೇಗ್ ಪ್ರತ್ಯಕ್ಷನಾಗ್ತಾನೆ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ನನಗೆ ದೇವರು ತಿಳಿಸಿದ ಪ್ರಕಾರ ಸ್ವಪ್ನದಲ್ಲಿ ಶ್ರೀನಿವಾಸ ಎಲ್ಲ ತೊರೆದು ದಾಸನಾಗಲಿ, ಆಗ ಅವನಿಗೆ ನಾನು ಪ್ರತ್ಯಕ್ಷನಾಗ್ತೀನಿ ಅಂತ ದೇವರು ಹೇಳಿದಾನೆ ಅಂತ. ಆಗ ನಮ್ಮ ಶ್ರೀನಿವಾಸ ನಾಯಕರು ಅಂಥ ಗರ್ಭ ಶ್ರೀಮಂತರು, ರತ್ನ ಬೆಳ್ಳಿ ಬಂಗಾರ ಇವುಗಳ ವರ್ತಕರು, ವಿಜಯನಗರದ ಆಸ್ಥಾನದಲ್ಲಿ, ರಾಜರ ಆಸ್ಥಾನದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದವರು ಸೀದಾ ಎಲ್ಲವನ್ನು ಬಿಟ್ಟು ಬಂದ್ಬಿಟ್ರು ಹೊರಗೆ, ದಾಸರಾಗ್ಬಿಟ್ರು. ಆದ್ರೆ ಇವರು ದಾಸರಾಗೋದ್ರ ಮೊದಲು ಇವರಿಗೆ 40 ವರ್ಷ ವಯಸ್ಸಾಗಿತ್ತು. ಇವರ ಆರಾಧನೆ ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆ ಫೆಬ್ರವರಿ 1ನೇ ತಾರೀಕು ಆಗಿದೆ. ಅದಕ್ಕೆ ಅಶ್ವಥ್ ಅವರು ಹೇಳಿದ್ರು, ಈ ಸಲ ಪುರಂದರದಾಸರ ಆರಾಧನೆಯನ್ನ ಅದೇ ತಿಂಗಳಲ್ಲಿ ಮಾಡೋಣ ಅಂತ. ಅದರಿಂದ ಇವತ್ತು ಅವರ ಕೃತಿಗಳನ್ನ ಕೇಳಿ ಪುನೀತರಾಗೋಣ, ಪುರಂದರದಾಸರನ್ನ ನಮನ ಮಾಡೋಣ ಅಂತ ಕೇಳ್ಕೊಳ್ತಾ, ಮೊದಲನೇದಾಗಿ ಶ್ರೀಮತಿ ರೇಖಾ ಅವ್ರನ್ನ ಈ ಪರಿಯ ಸೊಬಗು ಹಾಡನ್ನು ಹೇಳ್ಬೇಕು ಅಂತ ಕೇಳ್ತೀನಿ. ರೇಖಾ ಅವರು 25 ವರ್ಷ MNC ನಲ್ಲಿ ಕೆಲಸ ಮಾಡಿದ್ದಾರೆ, MCOM ಮಾಡಿದ್ದಾರೆ. ಮೀರಾ ಅವರ ಶಿಷ್ಯರವರು, ಅವ್ರು AR ನಲ್ಲೂ ಹಾಡು ಹೇಳಿದ್ದಾರೆ. ಅವ್ರು ನಮ್ಮೊಂದಿಗೆ ಇರೋದು ನಮ್ಮ ಸುಕೃತ. ದಯವಿಟ್ಟು ತಾವು ಹಾಡನ್ನು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪುರಂದರದಾಸರ ಈ ಪರಿಯ ಸೊಬಗು ಹಂಸಾನಂದಿ ರಾಗದಲ್ಲಿರುವಂತಹ ಒಂದು ಕೃತಿಯನ್ನ ಹಾಡ್ತಾ ಇದ್ದೀನಿ. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣಿ, ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣಿ, ದುರಿಯ ಕನ್ನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯ ಕನ್ನದಲ್ಲಿ ಶ್ರೀಕಾಂತನು, ದುರಿಯ ಕನ್ನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಹಿರಿಯ ಕನಜೋ ಭವನಯ್ಯ, ಗುರು ಕನದಲ್ಲಿ ನೋಡೆ ಜಗದಾದಿ ಗುರು, ಹಿರಿಯ ಕನದಲ್ಲಿ ನೋಡೆ ಸರಸಿ ಜೋ ಭವನಯ್ಯ, ಗುರು ಕನದಲ್ಲಿ ನೋಡೆ ಜಗದಾದಿ ಗುರು. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣಿ, ಜನಪ್ರಿಯ ಗೋಪಾಲ ಗಲ್ಲದೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ಚರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವ ಧೈರ್ಯದಿ ನೋಡೆ ಅಸುರಾಂತಕ. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣಿ,
ಜನಪ್ರಿಯ ಗೋಪಾಲಕಲ್ಲದೆ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಪರ್ಯಂಕ ಶಯನ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಶ್ರೀ ಪರ್ಯಂಕ ಶಯನ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣೆ ಗೋಪಿ ಜನಪ್ರಿಯ ಗೋಪಾಲಕಲ್ಲದೆ ಬಹಳ ಸಂತೋಷ. ಬಹಳ ಸೊಗಸಾಗಿ ಹಾಡನ್ನ ಹೇಳಿದ್ದೀರಾ. ಯಾರಿಗೆ ಹಾಡು ಹೇಳೋವಾಗ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಅನ್ಸತ್ತೆ, ಆವಾಗ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ಬೋದು. ಆವಾಗ ಸ್ಟ್ರೀಮಿಂಗ್ ಇನ್ನೂ ಚೆನ್ನಾಗಾಗತ್ತೆ. ಈ ಪರಿಯ ಸೊಬಗ ಇನ್ನಾವ ದೇವರಲ್ಲೂ ಕಾಣೆ. ದೇವರು ಅತ್ಯಂತ ಪರಾಕ್ರಮಿ. ಈ ನಮ್ಮ ಹರಿಚಿತ್ತ ಸತ್ಯ. ಹರಿ ದೊರೆ ಅನ್ನಕ್ಕೆ ಧರಣಿ ದೇವಿಗೆ ಒಡೆಯ, ಲಕ್ಷ್ಮೀ ದೇವಿಗೆ ಭೂದೇವಿಗೆ ಇಬ್ಬರಿಗೂ ಒಡೆಯ. ಇನ್ನು ಸಿರಿನಲ್ಲಾಗ್ಲಿ ದೊರೆತನದಲ್ಲಾಗ್ಲಿ ಅವನನ್ನು ಮೀರ್ಸಕ್ಕೆ ಯಾರಿಗಾಗತ್ತೆ? ಪಾವನತ್ವದಲ್ಲಿ ಗಂಗೆಯ ಜನಕ. ಗಂಗೆ ಅಂದ್ರೇನೆ ಪಾವನ. ಗಂಗಾ ಸ್ನಾನ ಅತ್ಯಂತ ಪಾವನ. ಇನ್ನು ಈ ರೀತಿ ಇರೋವಾಗ ಮಡಿದಾಗ್ಲೂನು ಕಾಶಿ ನೀರು ಕುಡಿದ್ಬಿಟ್ಟು ಹೋದ್ರಪ್ಪ ಅಂತ ಹೇಳ್ತಾರೆ. ಆ ರೀತಿ ಇರುವಂತಹ ದೇವರು, ದೇವತ್ವ ದಿವಜರಿಗೆ ಒಡೆಯ ಅವನು. ಸರ್ವದೇವ ನಮಸ್ಕಾರ ಕೇಶವಂ ಪ್ರಜಗತ್ತು ಶ್ರೀ ಕೇಶವಂ ಪ್ರಜಗತ್ತು ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಸರ್ವಭೂತಗಳಲ್ಲೂ ಸರ್ವ ಜೀವಗಳಲ್ಲೂ ವಾಸಿಸುವಂತಹ ಕೇಶವನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಈ ಪರಿಯ ಸೊಬಗು, ಈ ರೀತಿಯಾದ ಇಂಥ ಉತ್ತಮವಾದ ಸೊಬಗು ಇನ್ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ನಮ್ಮ ಶ್ರೀಹರಿಯೇ ಅತ್ಯುತ್ತಮ ಅಂತ ಪುರಂದರದಾಸರ ಮಾತು. ನಿಗಮ ಗೋಚರ. ಪುರಂದರದಾಸರ ಭಾಷೆಯನ್ನ ನೋಡಿ, ಅವರು ಉಪಯೋಗಿಸುವ ಶಬ್ದಗಳು, ತತ್ವಗಳು, ಅವರ ಸಾಹಿತ್ಯ ಮತ್ತು ಜ್ಞಾನ ಪಾಂಡಿತ್ಯ ತುಂಬಾ ಮೇಲ್ಮಟ್ಟದ್ದು. ಅವ್ರು ಉಪಯೋಗಿಸೋ ಪದಗಳು ನಿಗಮ ಗೋಚರ. ಅವರು 4,75,000 ಕೀರ್ತನೆಗಳನ್ನ ಬರೆದಿದ್ದಾರೆ ಅಂತ ಇದೆ. ಅಷ್ಟರಲ್ಲೂ ಬರೀಬೇಕಾದ್ರೆ, ಇಷ್ಟೊಂದು ವಿಚಾರಗಳನ್ನ ತುರುಕಬೇಕಾದ್ರೆ, ಇಂಥ ಉತ್ತಮವಾದ ಭಾಷೆ ಇರಬೇಕಾದ್ರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಈ ನಮ್ಮ ಹರಿ ಸರ್ವಶ್ರೇಷ್ಠ ಸರ್ವೋತ್ತಮ ಅಂತ ಬರುತ್ತಲ್ಲ, ಇದು ಮಾಧ್ವ ಫಿಲಾಸಫಿ ಅಂತ ಏನ್ ಹೇಳ್ತೀವಿ, ಸಿದ್ಧಾಂತ ಏನ್ ಹೇಳ್ತೀವಿ, ಮಧ್ವಾಚಾರ್ಯರದು ಅದರಲ್ಲಿ ಬಂದಿರೋದು. ಅದರಲ್ಲಿ ಹೈರಾರ್ಕಿ ಇದೆ. ಇವಾಗ ಜನರಲ್ ಮ್ಯಾನೇಜರ್, DGM, AGM, ಚೀಫ್ ಮ್ಯಾನೇಜರ್, ಈ ರೀತಿಯಲ್ಲಿ ಹರಿ ಸರ್ವೋತ್ತಮ. ಅವನನ್ನ ಬಿಟ್ಟರೆ ಲಕ್ಷ್ಮಿ, ಅವರನ್ನ ಬಿಟ್ಟರೆ ಬ್ರಹ್ಮ, ಜೊತೆಗೆ ಸರಸ್ವತಿ. ಆ ಕೆಳಗಿನ ಕಕ್ಷೆಗಳಿಗೆ ಕಲಿಯ ಪ್ರವೇಶವಿದೆ. ನಾವು ಇದನ್ನ ಈ ಹೈರಾರ್ಕಿನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ತಾರತಮ್ಯ ಅಂತ ಕರೀತಾರೆ. ಜಗನ್ನಾಥ ದಾಸರ ಹರಿಕಥಾಮೃತ ಸಾರ ಓದಿದಾಗ ನನಗೆ ತಾರತಮ್ಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೇಕು ಅನ್ನೋ ಆಸೆ ಬಂದಿತ್ತು. ಅರ್ಥ ಆಗೋದು ಬೇರೆ ವಿಚಾರ. ಅದರಲ್ಲಿ ದೇವರ ಬಗ್ಗೆನೂ ಹೈರಾರ್ಕಿ ಇದೆ, ರಾಕ್ಷಸರ ಬಗ್ಗೆನೂ ಅಸುರರ ಬಗ್ಗೆನೂ ಹೈರಾರ್ಕಿ ಇದೆ. ಕಲಿ ಪ್ರವೇಶ ಅಂತ ಹೇಳ್ತಾರೆ. ಅದಕ್ಕೇನೆ ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೂ ನಾವು ಮೊದಲು ಏನ್ ಮಾಡ್ತೀವಿ,
ಅಪಸರ್ಪಂತು ಏ ಭೂತ ಬಹುಸಂಸ್ಥಿತ ಏ ಭೂತ ವಿಘ್ನಕರ್ತಾರ ತೇನಶ್ಯಂತು ಶಿವಾಜ್ಞೆಯ ಅಂತ ಹೇಳ್ತೀವಿ. ಆ ರೀತಿನೇ ನಮ್ಮ ಹರಿ ಅತ್ಯುತ್ತಮ, ಇವನ ಪರಿ ಸೊಬಗು ಅತ್ಯುತ್ತಮ ಅಂತ ನಮ್ಮ ಪುರಂದರದಾಸರು ತಿಳಿಸ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಹೆಣ್ಣು ಮಣ್ಣಿಗಾಗಿ ಹರಿ ನಾಮಾಮೃತ ಉಣ್ಣದೆ ಉಪವಾಸ ಇರುವವನು ಕೋಡಿ. ಆಸೆಗಳಿಂದ ನಾವು ದೇವರನ್ನ ಮರೆತು ಬಿಟ್ರೆ ಬಹಳ ಅನ್ಯಾಯ ಆಗೋಗುತ್ತೆ. ಅವ್ರ ಸುಮಾರು ಕೀರ್ತನೆಗಳಲ್ಲಿ ಮಾನವ ಜನ್ಮ ಬಹಳ ದೊಡ್ಡದು, ಅದು ಸಿಕ್ಕಾಗ ನೀವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಕಷ್ಟ ಕಾರ್ಪಣ್ಯ ಮಾನವನಿಗೆ ಬಂದೇ ಬರುತ್ತೆ, ಈಸಬೇಕು ಇದ್ದು ಜಯಿಸಬೇಕು. ನಾವು ತಾಳ್ಮೆನಲ್ಲಿ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ ಅಂತ ಹೇಳ್ತಾರೆ. ಇವರು ಲಾಲಿ, ಜೋಗಳ, ಎಚ್ಚರಿಕೆ, ಶೋಭಾನ, ಸುವ್ವಿ, ಧವಳ, ನಿವಾಳಿಸೋ ಪದಗಳು, ಹೀಗೆ ಅನೇಕ ರೀತಿಯಲ್ಲಿ ಅವರು ಬರೆದು ಬಿಟ್ಟಿದ್ದಾರೆ ಸಾಹಿತ್ಯನ. ಅವರ ಜನಪದ ನೆಲೆ ಹೆಂಗಿತ್ತು ಅದನ್ನ ಎತ್ಕೊಂಡು ಅದಕ್ಕೆ ಮಾರ್ಗಿ ಸಂಗೀತ ಹೇಗ್ ಕೊಟ್ರು, ಆ ಸಂಗೀತದಲ್ಲಿ ಕಳೆ ಹೇಗೆ ಅಳವಡಿಸಿದ್ರು, ಮಗು ಮಲಗಿಸೋವಾಗ ಲಾಲಿ, ಭೂಪಾಳಿ, ಚೌಳಿ ಈ ರಾಗಗಳನ್ನ ಹೇಗೆ ಹೇಳಿದ್ರು, ಸೊಗಸಾಗಿರುತ್ತೆ. ಆದ್ರೆ ಈ ವಿಚಾರನ ತಿಳಿಸಕ್ಕೆ ನನಗನ್ಸತ್ತೆ ಡಾಕ್ಟರ್ ರುಕ್ಮಿಣಿ ಅವರು ಉತ್ತಮ ಅಂತ. ಇವರು ನಗುನಗುತ ನಲಿ ಬಾಳು ಬಳಗದ ಒಬ್ಬ ಸದಸ್ಯೆ. ಇವರು ದೊಡ್ಡ ಡಾಕ್ಟ್ರು, ಆದ್ರೆ ಕೋವಿಡ್ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮವಾದ ಸಲಹೆಗಳನ್ನ ಮತ್ತೆ ಮಾರ್ಗದರ್ಶನವನ್ನ ಯಾವುದೇ ದುಡ್ಡು ಪಡೆಯದೆ ಕೊಟ್ಟಿರೋ ಅಂತ ಮಹಿಳೆ. ಇವರು ಉತ್ತಮ ಸಂಗೀತಗಾರರು, ದಾಸಪ್ರಿಯರು. ಇವರು ದಯವಿಟ್ಟು ಈ ಮಕ್ಕಳಿಗೆ ಪುರಂದರದಾಸರು ಯಾವ ರೀತಿನಲ್ಲಿ ಸಾಹಿತ್ಯ ಶುರು ಮಾಡಿದ್ರು ಅಂತ ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ರುಕ್ಮಿಣಿ. ಮೇಡಮ್, ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ ನೋಡಿ. ಹೌದಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಸಮಾನ ಮನಸ್ಕರು ತಂಡದ ನಿರ್ವಾಹಕರಿಗೂ ಜಗನ್ನಾಥ್ ಅವರಿಗೂ ಧನ್ಯವಾದಗಳು. ಮಹಿಮರಾದಂತ ಪುರಂದರದಾಸರು ಹೇಗೆ ಸಂಗೀತದ ಪಿತಾಮಹ ಅಂತ ಕರೆಸ್ಕೊಂಡ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರಿಗಿಂತ ಮುಂಚೆ ಸಂಗೀತ ಇರ್ಲಿಲ್ವಾ? ಎಲ್ಲ ಇತ್ತು, ಸಂಗೀತ ಇತ್ತು, ಅದ್ರ ಜ್ಞಾನ ಇತ್ತು. ಅದನ್ನ ಹಾಡುವಂತ ವಾಗ್ಯಕಾರರು, ವಾಗ್ಯಕಾರರು ಅಂದ್ರೆ ಬರೆದು ಸ್ವರ ಹಾಕಿ ಸಾಹಿತ್ಯಕ್ಕೆ ಅದನ್ನ ಹಾಡುವಂಥವ್ರು, ರಾಗ ಅಳವಡಿಸಿ ಹಾಡುವಂಥವ್ರು ಅವರೆಲ್ಲರೂ ಇದ್ರು. ಆದ್ರೆ ಪುರಂದರದಾಸರನ್ನ ಮಾತ್ರ ಯಾಕೆ ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಅಂತಂದ್ರೆ, ಪುರಂದರದಾಸರಿಗೆ ಸಂಸ್ಕೃತ ಮತ್ತೆ ಸಂಗೀತ ಚಿಕ್ಕ ವಯಸ್ಸಿಂದ ಚೆನ್ನಾಗೇ ಬಂದಿತ್ತು. ಆದ್ರೆ ಅವರು ಇರೋ ದುಡ್ಡನ್ನೆಲ್ಲ ದಾನ ಮಾಡಿದ್ಮೇಲೆ ಅವರು ಊಂಚ ವೃತ್ತಿನ ಅದನ್ನ ತಗೊಂಡು ಅವರು ಮನೆಗೆ ಹೋಗಿ ಅದನ್ನ ತಂದಿದ್ದಲ್ಲಿ ಅವರು ಜೀವನ ನಡೆಸ್ತಾ ಇದ್ರು. ಹಾಗೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು, ಸಣ್ಣ ಮಕ್ಕಳಿಗೆ ಸಂಗೀತಾಭ್ಯಾಸ ಮಾಡಿಸ್ಬೇಕು ಅಂತ ಅವರು ಪ್ರಯತ್ನ ಪಟ್ರು. ಅವ್ರ ಹಿಂದೆನೂ ತುಂಬಾ ಜನ ಪ್ರಯತ್ನ ಪಟ್ಟಿದ್ರು, ಆದ್ರೆ ಅವ್ರಿಗೆ ಯಾರಿಗೂ ಅದಾಗಿರ್ಲಿಲ್ಲ. ಈ ಪುರಂದರದಾಸರು ಪ್ರಯತ್ನ ಪಟ್ಟಾಗ ಅವರು ಒಂದಷ್ಟು ಸ್ವರಗಳನ್ನ ಅಥವಾ ಸಾಹಿತ್ಯಗಳನ್ನ ಏನೋ ಒಂದಿಷ್ಟು ಹೇಳ್ಕೊಡ್ತಾ ಇದ್ರು. ಆದ್ರೆ ತುಂಬಾ ಜನ ಮಕ್ಕಳಿಗೆ ಅದು ತಲೆಗೆ ಹೋಗ್ತಾ ಇರ್ಲಿಲ್ಲ. ಆ ಸಂಸ್ಕೃತ ಸ್ವರ ಸಂಚಾರ ಆಗ್ಲಿ, ಆ ಕ್ಲಿಷ್ಟಕರವಾದ ತಾಳಗಳಾಗ್ಲಿ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಎಲ್ಲಾ ಮಕ್ಕಳು ಒಬ್ಬೊಬ್ರೆ ಬಿಟ್ಟು ಹೋಗ್ಬಿಟ್ರು. ಒಬ್ಬ ಹುಡುಗ ಮಾತ್ರ ಒಂದ್ ದಿವಸ ಹಂಗೆ ನಿಂತಿದ್ನಂತೆ. ಈ ಪುರಂದರದಾಸರು ತುಂಬಾ ಬೇಜಾರಾಗಿ, ಯಾಕೆ ಈ ತರ ಆಗ್ತಾ ಇದೆ, ನನಗೆ ಇಷ್ಟು ಸಾಹಿತ್ಯ ಸಂಗೀತ ಗೊತ್ತಿದ್ರು ನನ್ ಮಕ್ಳಿಗೆ ಹೇಳ್ಕೊಡಕ್ ಆಗ್ತಿಲ್ವಲ್ಲ ಅಂತ ಅನ್ಕೊಂಡು ಆ ಹುಡುಗನ್ನ, ನೀನಾದ್ರೂ ಹೇಳ್ತೀಯಪ್ಪ ನಾನು ಹೇಳ್ಕೊಟ್ಟಿರೋದನ್ನ ಅಂತ ಕೇಳಿದ್ರಂತೆ. ಅವನು ಸ್ಟಾರ್ಟ್ ಮಾಡಿದ್ನಂತೆ. ಇವ್ರು ಹೇಳ್ಕೊಟ್ಟಿದ್ದನ್ನೇ ಬೇರೆ ರಾಗದಲ್ಲಿ ಹಾಡಿದಾನೆ. ಇವ್ರು ಎಷ್ಟು ಸತಿ ಅವ್ರದ್ದು ಸ್ವಂತ ರಾಗದಲ್ಲಿ ಹೇಳ್ಕೊಟ್ರು ಅವನು ಅದೇ ರಾಗದಲ್ಲಿ ಹಾಡ್ತಿದ್ನಂತೆ. ಅದಕ್ಕೆ ಇವ್ರು ಅನ್ಕೊಂಡ್ಬತ್ತೆ, ಯಾಕೆ ಇವ್ನು ಈ ರಾಗದಲ್ಲೇ ಹಾಡ್ತಿದ್ದಾನೆ, ನಿನಗೆ ಈ ರಾಗ ಈಸಿ ಆಗಿದ್ಯಾ, ಇದು ಸುಲಭವಾಗಿದ್ಯಾ ನಿನಗೆ ಅಂತ ಕೇಳಿದಾಗ ಆ ಹುಡುಗ ಹೌದು ನನಗೆ ಸುಲಭವಾಗಿದೆ ಅಂತ ಹೇಳಿ ಮಾಯ ಆಗ್ಬಿಟ್ನಂತೆ. ಏನ್ ಪ್ರತೀತಿ ಅಂದ್ರೆ, ಇವರು ಇಷ್ಟೊಂದು ಮಾಡ್ಬೇಕು ಅಂತ, ಸಾಧನೆ ಮಾಡ್ಬೇಕು ಅಂತ ಇದ್ದಿದ್ದನ್ನ ಶ್ರೀಕೃಷ್ಣನೇ ನೋಡಿ ಅವನೇ ಬಂದು ಬಾಲಕ ರೂಪದಲ್ಲಿ ಬಂದು, ಒಂದು ಗೊಲ್ಲರ ರೂಪದಲ್ಲಿ ಬಂದು ಹೀಗೆ ಹೇಳ್ದ ಅಂತ ಪ್ರತೀತಿ ಇದೆ. ಅಥವಾ ಆ ಹುಡುಗ ಯಾವ್ದು ಸುಲಭವಾಗಿದ್ದನ್ನು ಹೇಳಿದ್ನೋ ಅದನ್ನ ಪುರಂದರದಾಸರು ತಿಳ್ಕೊಂಡು ಅದು ಮಾಯಾ ಮಾಡುವ ಗೌಡ ರಾಗದಲ್ಲಿ ಇತ್ತಂತೆ. ಅದಕ್ಕೆ ಪುರಂದರದಾಸರು ಸರಿ ಇದೇ ರಾಗದಲ್ಲಿ ಮಾಡೋಣ ಅಂತ ಹೇಳಿ, ಅಲ್ಲಿವರೆಗೂ ಸರಳೆ ವರ್ಸೆ, ಜಂಟಿ ವರ್ಸೆ ಅಂತ ಯಾವ ವರ್ಸೆಗಳು ಇರ್ಲಿಲ್ಲ.
ಇವರು ಅದನ್ನ ಸ್ಟಾರ್ಟ್ ಮಾಡಿ ಸಾಹಿತ್ಯನೇ ಎತ್ಕೋತಾ ಕೊಡೋದು ಬೇಡ ಮಕ್ಕಳಿಗೆ, ಅವ್ರಿಗೆ ಸರಳೆ ವರ್ಷದಿಂದ ಸ್ಟಾರ್ಟ್ ಮಾಡಿ ಸರಳೆ ವರ್ಷೆ, ಜಂಟಿ ವರ್ಷೆ, ಅಲಂಕಾರಗಳು ಈ ತರ ಎಲ್ಲ ಮಾಡಿ ಆಮೇಲೆ ಗೀತೆಗಳು ಅಂತ ಪಿಳ್ಳಾರಿ ಗೀತೆಗಳು ಅಂತ 4 ಗೀತೆಗಳನ್ನ ಬರೆದ್ರು. ಅದರಲ್ಲಿ ಸ್ವರಾನೂ ಇದೆ, ಸಾಹಿತ್ಯನೂ ಇದೆ, ಸ್ವಲ್ಪ ಮಟ್ಟಿಗೆ ಅವ್ರಿಗೆ ರಾಗನೂ ಅರ್ಥ ಆಗುವಂಥದ್ದು. ಅದು ಮಲಹರಿ ರಾಗದಲ್ಲಿ ಇದೆ. ಮಲಹರಿ ರಾಗ ಮಾಯಾಮಾಳಗಳದ ಜನ್ಯ ರಾಗ, ಅದು ಅದರಿಂದ ಬಂದಿರೋವಂಥದ್ದು. ಸೊ ಅವ್ರಿಗೆ ತುಂಬಾ ಸುಲಭವಾಗಿ ಅರ್ಥ ಈ ಪದ್ಧತಿನ ಸ್ಟಾರ್ಟ್ ಮಾಡಿ ಅವ್ರ ಶಿಷ್ಯಂದ್ರಿಗೆ ಅದನ್ನ ಹೇಳ್ಕೊಟ್ಟಾಗ ಮಕ್ಕಳಿಗೆ ತುಂಬಾ ಬೇಗ ಅದು ಹಿಡಿದು ಅವ್ರಿಗೆ ಇಷ್ಟ ಆಗಿ, ಮಾಯಾಮಾಳಗಳುವ ತುಂಬಾ ಸಿಂಪಲ್ ಆಗಿರೋ ರಾಗ, ಅದು ಚೆನ್ನಾಗಿ ಅರ್ಥ ಆಗಿ ಮಕ್ಕಳಿಗೆ ಅದರಲ್ಲಿ ಅವ್ರಿಗೆ ಆಸಕ್ತಿ ಬೆಳೀತು. ಆಸಕ್ತಿ ಬರದೇ ಇದ್ರೆ ಯಾವ ಜ್ಞಾನನೂ ಸಿಕ್ಕೋದಿಲ್ಲ. ಆ ಮಕ್ಕಳಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವ್ರು ಹೇಳ್ಕೊಟ್ಟಿದ್ದು ಇವತ್ತಿನವರೆಗೆ 15ನೇ ಶತಮಾನದಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು. ನಾವು ಇವಾಗ 21ನೇ ಶತಮಾನದಲ್ಲಿ ಇದ್ರೂನು ಇವತ್ತಿನವರೆಗೂ ಅದೇ ನಡ್ಕೊಂಡು ಬಂದಿದೆ. ಅದು ಸಕ್ಸಸ್ಫುಲ್ ಆಗಿದೆ. ಅದನ್ನ ಎಲ್ಲಾ ಅದನ್ನ ನಡೆಸ್ಕೊಂಡು ಬರ್ತಾರೆ. ಈಗ ಪುರಂದರದಾಸರದು ಆರಾಧನೆ ನಡೆದಾಗ್ಲೂ ಸಹಿತ ಪಿಳ್ಳಾರಿ ಗೀತೆ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ. 4 ಪಿಳ್ಳಾರಿ ಗೀತೆಗಳು. ಒಂದು ಶ್ರೀ ಗಣನಾಥ, ಎಲ್ಲರಿಗೂ ಗೊತ್ತಿರುವಂತದ್ದೇ ಮಲಹರಿ ರಾಗದ್ದು ಶ್ರೀ ಗಣನಾಥ ಸಿಂಧೂರವರ್ಣ. ನೆಕ್ಸ್ಟ್ ಕುಂದಗೌರ, ಅದು ಶ್ರೀ ಗಣನಾಥ ಗಣೇಶನಿಗೋಸ್ಕರ ಹಾಡಿರೋದು. ಕುಂದಗೌರ ಗೌರಿವರ, ಇದು ಈಶ್ವರನ್ ಮೇಲೆ ಹಾಡಿರೋದು. ಕೆರೆಯ ನೀರನ್ನು ಕೆರೆಯ ಚೆಲ್ಲಿ, ಅದು ಒಂದು ತುಂಬಾ ಅತ್ಯುತ್ತಮವಾದ ತತ್ವಪದ. ನಾನು ಕೇಳಿದ್ರೆ ತುಂಬಾ ಚೆನ್ನಾಗಿರುವಂಥದ್ದು, ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕಾಗಿರೋದು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತ ಪಿಳ್ಳಾರಿ ಗೀತೆ. ಅದು ಪಿಳ್ಳಾರಿ ಗೀತೆ ಅಂತ ಹೇಳಲೇ ಕೂಡುದು ಅದನ್ನ. ಅದಾದ್ಮೇಲೆ ಅವರು ವಿಷ್ಣುಗೆ ಸಂಬಂಧಪಟ್ಟಂಗೆ ಪದ್ಮನಾಭ ಪರಮಪುರುಷ ಬರೀತಾರೆ. ಈ 4 ಪಿಳ್ಳಾರಿ ಗೀತೆಗಳನ್ನು ಪುರಂದರ ಆರಾಧನೆಯಲ್ಲಿ ಮೊದಲು ಹಾಡ್ತಾರೆ. ಈ ವಿಷ್ಣುದು ಇದು ಪದ್ಮನಾಭ ಪರಮಪುರುಷ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಇದೆ. ಅವರು ತಿರುಪತಿನಲ್ಲಿ ಒಂದ್ಸತಿ ದೇವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಅಣ್ಣಮಯ್ಯ ಅವರು ಈ ಹಾಡು ಹಾಡ್ತಾ ಇದ್ರಂತೆ. ಅದನ್ನ ಬರ್ದಿದ್ ಇವ್ರೆ ಅಂತ ಗೊತ್ತಾಗ್ಬಿಟ್ಟು ಅವ್ರು ಹೇಳಿದ್ರಂತೆ, ನಾವ್ ಎಷ್ಟು ವರ್ಷದಿಂದ ಎಷ್ಟು ಪ್ರಯತ್ನ ಪಡ್ತಾ ಇದ್ವಿ ಮಕ್ಳಿಗೆಲ್ಲ ಕಲಿಸ್ಬೇಕು ಅಂತ, ನೀನ್ ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಅವತ್ತಿಂದ ಅವರು ಸಂಗೀತ ಪಿತಾಮಹ, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅನ್ನಿಸ್ಕೊಂಡಿದ್ದಾರೆ. ಇವರು ತ್ಯಾಗರಾಜರ ಹೆಸರು ಎಲ್ರಿಗೂ ಗೊತ್ತಿದೆ. ತ್ಯಾಗರಾಜರಿಗೂ ಪುರಂದರದಾಸರು ಅವರ ಮಾನಸಿಕ ಗುರುಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ತಾಯಿ ಪುರಂದರದಾಸರ ಹಾಡುಗಳಂದ್ರೆ ತುಂಬಾ ಇಷ್ಟ ಇದ್ದು, ಚಿಕ್ಕನ್ನಿಂದ ತ್ಯಾಗರಾಜರಿಗೆ, ಅವ್ರು 18ನೇ ಶತಮಾನದವರು, ಅವ್ರಿಗೆ ಚಿಕ್ಕನ್ನಿಂದ ಅವ್ರಿಗೆ ದಾಸದ ಸಾಹಿತ್ಯದ್ದು ಅಭ್ಯಾಸ ಇತ್ತಂತೆ. ಅವ್ರ ತಾಯಿ ತುಂಬಾ ಹಾಡು ಹೇಳೋರಂತೆ, ದಾಸರದ ಹಾಡುಗಳನ್ನ ಹಾಡ್ತಾ ಇದ್ರಂತೆ. ಹೀಗೆ ಅವರು ಸಮಕಾಲೀನರು. ವ್ಯಾಸರಾಯರು ಅವ್ರ ಗುರುಗಳು. ಅವರೇ ದಾಸನೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳ್ಬಿಟ್ಮೇಲೆ, ಗುರುನೇ ಹೊಗಳಿದ್ಮೇಲೆ ಪುರಂದರದಾಸರ ಮಹಿಮೆನ ಹೇಳೋದಿಕ್ಕೆ ಇನ್ಯಾರು ಬೇರೆಯವ್ರು ಬೇಡವೇ ಬೇಡ ಅನ್ಸುತ್ತೆ. ವ್ಯಾಸಯತಿಗಳು ಅಂಥವ್ರೇ ಹಂಗೆ ಹೇಳಿದ್ಮೇಲೆ ಇನ್ನೇನು ಹೇಳೋದು ಅವ್ರಿಗೆ. ಅವರು ನಿಜವಾಗ್ಲೂ ಅವರು ನಮ್ಮ ಸಂಗೀತದ ಪಿತಾಮಹ ಅಂತಾನೆ ಹೇಳೋಣ. ಇವತ್ತು ಅವ್ರಿಗೆ ನಮನ ಸಲ್ಲಿಸ್ತಾ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಜಗನ್ನಾಥ್. ಡಾಕ್ಟರ್ ರುಕ್ಮಿಣಿ ಅವರೇ, ಬಹಳ ಸಂತೋಷ ಆಯ್ತು. ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇವಾಗ ಮುಂದೆ ಶ್ರೀಮತಿ ವತ್ಸಲ ಹೊಸಪೇಟೆ ಅವರು, ಇವರು ವಿಜಯಶ್ರೀ ಅವರ ಶಿಷ್ಯೆ, ಸಂಗೀತದಲ್ಲಿ ಬಹಳ ಆಸಕ್ತಿ. ಇವರು ಮುಯ್ಯಕ್ಕೆ ಮುಯ್ಯ ತೀರಿತು ಈ ಕೀರ್ತನೆಯನ್ನ ಹೇಳಬೇಕು ಅಂತ ಪ್ರಾರ್ಥನೆ. ಮುಯ್ಯಗೆ ಮುಯ್ಯ ತೀರಿತು, ಮುಯ್ಯಗೆ ಮುಯ್ಯ ತೀರಿತು, ಜಗದಯ್ಯ ವಿಜಯ ಸಹಯ್ಯ ಬಂಡರಿರಾಯ, ಮುಯ್ಯಗೆ ಮುಯ್ಯ ತೀರಿತು, ಜಗದಯ್ಯ ವಿಜಯ ಸಹಯ್ಯ ಬಂಡರಿರಾಯ, ಮುಯ್ಯಗೆ ಮುಯ್ಯ ತೀರಿತು.
ಸ್ವಲ್ಪ ಮಗನೇನಪ್ಪ ಅವನು. ಬಹಳ ಸೊಗಸಾಗಿತ್ತು. ಇಲ್ಲಿ ವಾದ್ಯವೇ ಮುಖ್ಯ ಆಗೋಯ್ತು. ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ಚೆನ್ನಾಗಿ ಬಾರಿಸಿದ್ರಿ, ಸಂತೋಷ ಆಯ್ತು. ಈಗ ಈ ಮುಯ್ಯಕ್ಕೆ ಮುಯ್ಯ ತೀರಿತು. ದೇವ್ರಿಗೆ ಪುರಂದರದಾಸರು ಕೆಲವು ಸಲ ಸ್ನೇಹಿತನ ತರ ನೋಡ್ತಾರೆ, ಕೆಲವು ಸಲ ನಿಂದನೆ ಮಾಡ್ತಾರೆ, ಕೆಲವು ಸಲ ಪ್ರಶ್ನಿಸ್ತಾ ಹೋಗ್ತಾರೆ. ಅವರ ಶೈಲಿ ಬಹಳ ಬದಲಾವಣೆಗಳನ್ನ ಕಾಣುತ್ತೆ. ಈಗ ನಿನ್ನ ಹೆಂಡತಿ ಲಕುಮಿ ಎನ್ನ ತಾಯಿ ನಿನ್ನ ತಾಯಿಯ ತೋರೋ, ಏ ವಿಠಲ ನಿನ್ನ ತಾಯಿಯ ತೋರೋ, ನಾನೇ ಸ್ವದೇಶಿ ನೀನೇ ಪರದೇಶಿ ಅಂತ ದೇವ್ರಿಗೆ ಹೇಳ್ಬಿಡ್ತಾರೆ ಪುರಂದರದಾಸರು. ಅದೇ ರೀತಿನಲ್ಲಿ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ಅಂತ ಹೇಳಿ ಅದು ನಿಂದರೆ ಅಂತ ನಾವೇನಾದ್ರೂ ಅಂದ್ಕೊಂಡ್ಬಿಟ್ರೆ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ, ನಾವು ಜೀವನವನ್ನೇ ಸಂಪೂರ್ಣವಾಗಿ ಗೆಲ್ಬಹುದು. ಹರಿ ಅನ್ನೋ ಒಂದು ನಾಮ ಇದ್ರೆ ಸಾಕು, ನಮ್ಗೆ ಆ ಹೆಸರಿದ್ರೆ ಸಾಕು. ಆದ್ರೆ ಅವ್ರು ಶುರು ಮಾಡೋದು ನಿಂದನಾ ಸ್ತುತಿ ಅಂತ ಹೇಳ್ತಾರೆ. ಇದು ನಿಂದನೆ ಅಲ್ಲ. ಬಹಳ ಬುದ್ಧಿವಂತಿಕೆಯಿಂದ ದೇವರ ಬಗ್ಗೆ ಏನೇನು ತಿಳಿಸ್ಬೇಕು, ಶ್ರೀಹರಿಯ ಬಗ್ಗೆ ಏನೇನು ತಿಳಿಸ್ಬೇಕು, ತತ್ವಗಳನ್ನ ಏನೇನು ತಿಳಿಸ್ಬೇಕು, ಅದನ್ನ ಬೇರೆ ಬೇರೆ ರೀತಿನಲ್ಲಿ ಮಾಡ್ತಾರೆ. ಇವರು ಪಾರ್ವತಿ ಮತ್ತು ಲಕ್ಷ್ಮಿ ಇವರಿಬ್ರು ಮಾತಾಡೋ ಒಂದು ಪ್ರಸಂಗನ ನಾನು ಇಲ್ಲಿ ಹೇಳ್ತೀನಿ. ಪುರಂದರದಾಸರು ಬರೀತಾರೆ, ಪಾರ್ವತಿ ಹೇಳ್ತಾಳೆ, ತರಳೆ ರನ್ನೆ ಕಪ್ಪು ಮೈಯವ ಏತರ ಚಲುವ. ಕೃಷ್ಣ ಕಪ್ಪುಗಿರ್ತಾನೆ. ಯಶೋಮತಿ ಮೈಯಾಸೆ ಬೋಲೆ ನಂದ ಲಾಲ, ರಾಧಾ ಕ್ಯೂ ಗೋರಿ ಮೇ ಕ್ಯೂ ಕಾಲ. ಕೃಷ್ಣ ಕಪ್ಪುಗಿದ್ದಾನೆ, ಅದಕ್ಕೆ ಪಾರ್ವತಿ ಹೇಳ್ತಾಳೆ, ತರಳೆ ರನ್ನೆ ಕಪ್ಪು ಮೈಯವ ಏತರ ಚಲುವ. ಅದಕ್ಕೆ ಲಕ್ಷ್ಮೀ ದೇವಿ ಹೇಳ್ತಾಳೆ, ಪಾರ್ವತಿ ನಿನ್ನ ಗಂಡ ಶಿವ ಅಲ್ವಾ, ಅವನ್ ಜಡೆ ಇವೆಲ್ಲ ಇರುತ್ತೆ, ಅದಕ್ಕೇನೆ ಕರಿಯ ಜಡೆಯ ಜೋಗಿಗಿಂತ ಉತ್ತಮ ಅಲ್ಲವಾ ಕೃಷ್ಣ ಅಂತ ಹೇಳ್ತಾಳೆ. ಈ ರೀತಿಯಾಗಿ ನೋಡಕ್ಕೆ ಅದು ನಿಂದನೆ ತರ ಇದ್ರುನು ಅನೇಕ ವಿಚಾರಗಳನ್ನ ತಿಳಿಸೋದಿಕ್ಕೋಸ್ಕರ ಕೀರ್ತನೆಗಳನ್ನ ಬರೀತಾರೆ. ಇದನ್ನ ಬರಿಬೇಕಾದ್ರೆ ಅವ್ರಿಗೆ ಭಾಗವತ, ರಾಮಾಯಣ, ಮಹಾಭಾರತ, ತತ್ವ, ಉಪನಿಷತ್ತುಗಳು, ವೇದಗಳು ಇವೆಲ್ಲ ತಿಳ್ಕೊಂಡಿದ್ರೆ ಮಾತ್ರನೇ ಸಾಧ್ಯ. 4 ಸಾಲಿನಲ್ಲಿ ಭಾಗವತದ ಎಷ್ಟು ವಿಚಾರಗಳನ್ನ ತಿಳಿಸ್ತಾರ ಅವರು ಅಂತ ಹೇಳಿದ್ರೆ, ಗರುಡನಂತೆ ವಾಹನವಾಗಲಾರೆ, ಕರಿರಾಜನಂತೆ ಕರಿಯಲಾರೆ. ಆನೆ ಕರಿಯತ್ತಲ್ಲ ದೇವ್ರನ್ನ, ಅದನ್ನ ಕರಿಯಕ್ಕಾಗಲ್ಲ. ಹನುಮಂತನಂತೆ ಸೇವೆ ಮಾಡಲಾರೆ, ಬಲಿಯಂತೆ ದಾನ ಮಾಡಲಾರೆ, ಛಲವ ನರಿಯೇ ಪ್ರಹ್ಲಾದನಂತೆ, ಪ್ರಹ್ಲಾದ ಛಲದಿಂದ ಏನ್ ಮಾಡ್ದ ಆತರ ನಾನ್ ಮಾಡಕ್ಕಾಗಲ್ಲಪ್ಪ. ನಾನು ಅರ್ಜುನನ ತರ ಸ್ನೇಹಿತನಾಗೂ ಇರಕ್ಕಾಗಲ್ಲ, ಸಹಿಸಿಕೊಳ್ಳಯ್ಯ ಶ್ರೀ ಪುರಂದರ ವಿಠಲ, ನನ್ನನ್ನ ಸಹಿಸ್ಕೋ, ನನ್ಗಿರೋದ್ ಇಷ್ಟೇ ಯೋಗ್ಯತೆ, ನಾನು ಇಷ್ಟೇ ಮಾಡಕ್ಕಾಗೋದು. ಪ್ರಹ್ಲಾದಂತರ ಛಲ, ಹನುಮಂತನ ತರ ಸೇವೆ, ಇವೆಲ್ಲ ಇಲ್ಲಿ ಅವರ ಬುದ್ಧಿವಂತಿಕೆ ನೋಡಿ. ಭಾಗವತದ ಸುಮಾರು ಕಥೆಗಳ ಸಾರವನ್ನ ಒಂದು ಪದ್ಯದಲ್ಲಿ ಅವರು ಅಳವಡಿಸ್ಬಿಟ್ಟಿರ್ತಾರೆ. ನೋಡಕ್ಕೆ ಅದು ಗೀತೆಗಳು ತುಂಬಾ ಸೊಗಸಾಗಿ ಕೆಲವರು ಸಂಗೀತಗಾರರು ಹೇಳ್ತಾರೆ. ಆದ್ರೆ ಅದರ ಒಳ ಅರ್ಥಗಳನ್ನ ಅರ್ಥ ಮಾಡ್ಕೊಂಡ್ರೆ ಎಂಥ ಜ್ಞಾನ, ಎಂಥ ತತ್ವ, ಎಂಥ ಶುದ್ಧವಾದ ಸಾಹಿತ್ಯ, ಇವೆಲ್ಲ ಮೇಳೈಸ್ಬೇಕಾದ್ರೆ ಬಹಳ ಕಷ್ಟ. ಈ ಪುರಂದರದಾಸರು ಭಜನೆಗಳನ್ನ ಮಾಡ್ತಾರ. ಆ ದಾಸರು ಪದಗಳನ್ನ ಭಜನೆ ಮಾಡಕ್ಕಾಗತ್ತಾ? ಇದು ನನ್ನ ದೊಡ್ಡ ಪ್ರಶ್ನೆ ಆಗಿತ್ತು. ಮಾಗಡಿನಲ್ಲಿ ಹೊಂಬಾಳಮ್ಮನ ಪೇಟೆನಲ್ಲಿ ಕನ್ನಡ ಪಂಡಿತರು ಒಬ್ರು ಇದ್ದಾರೆ, ರಾಮಚಂದ್ರಯ್ಯ ಅಂತ. ಅವರು ಎಲೆ ಮರೆ ಕಾಯಿ. ನಾ ಯಾವ್ದಾದ್ರು ಪುಸ್ತಕ ಬರೆದ್ರೆ, ನಾ ಯಾವ್ದಾದ್ರು ವಿಚಾರಗಳನ್ನ ಬರೆದ್ರೆ ಅವ್ರಿಗೆ ಕಳಿಸಿದ್ರೆ, ಸ್ವಾಮಿ ನೀವ್ ಇಲ್ಲಿ ತಪ್ಪು ಮಾಡಿದೀರಾ ಅಂತ ತಿದ್ದೋ ಅಂತ ಮನುಷ್ಯ. ಅವರು ಮಾಡಿರೋ ಸಾಹಿತ್ಯ ಸೇವೆ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ ಇದೆ. ಅವ್ರನ್ನ ದಯವಿಟ್ಟು ನಾ ಕೇಳ್ಕೊಂತೀನಿ, ಈ ಪುರಂದರದಾಸರ ಪದಗಳನ್ನ ಭಜನೆ ರೀತಿನಲ್ಲಿ ಯಾರಾದ್ರೂ ಹೇಳಿರೋದು ಉಂಟಾ? ದಯವಿಟ್ಟು ತಿಳಿಸ್ಬೇಕು.
ರಾಮಚಂದ್ರಯ್ಯನವರೇ, ನಿಮ್ಮ ಮಾತು ಕೇಳಿಸ್ತಿಲ್ಲ. ತಾವು ಮಾತಾಡ್ತಿದ್ದೀರಾ, ಮ್ಯೂಟ್ ತೆಗ್ದಿದ್ದೀರಾ? ಅಲ್ಲ, ಈ ರೋಡ್ ಎಲ್ಲೂ ಹೋಗ್ಬೇಕಲ್ಲ, ಏನ್ ಹೇಳಿದ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲ ಎಲ್ಲ ಹೋಗ್ಬೇಕು ಹೇಳು. ಕೇಳಿಸಿದೆ ಅಲ್ಲ? ಎಲ್ರಿಗೂ ನಮಸ್ಕಾರ. ನಮ್ಮೂರಿನಲ್ಲಿ 2 ಶ್ರೀರಾಮ ಮಂದಿರಗಳಿವೆ. ಪ್ರತಿ ವಾರವೂ 10,000 ಭಕ್ತರು ಪಕ್ಕವಾದ್ಯದೊಂದಿಗೆ ರಾಮ ಭಜನೆ ಮಾಡುತ್ತಾ ಊರಿಗೆ ಕೀರ್ತನ ಸಂಸ್ಕೃತಿಯನ್ನ ಹಂಚುವ ಪರಂಪರೆ ಬಹುಕಾಲದಿಂದ ನಮ್ಮಲ್ಲಿದೆ. ಆ ಭಜನೆಗಳಲ್ಲಿ ಜಾನಪದ ಗೀತೆ, ಕೀರ್ತನೆ, ವಚನಗಳೊಟ್ಟಿಗೆ ನಮ್ಮ ಪುರಂದರದಾಸರ ಕೀರ್ತನೆಗಳನ್ನು ಕೇಳುತ್ತಾ ನನಗೆ ತೀರಾ ಕುತೂಹಲವಾಯಿತು. ಈ ಕುತೂಹಲಕ್ಕೆ ಕಾರಣವೆಂದರೆ, ಭಜನೆಯಲ್ಲಿ ಕೀರ್ತನೆಗಳನ್ನು ಹಾಡುತ್ತಿದ್ದವರು ತಮ್ಮಲ್ಲಿ ಅಪಾರ ಕಥಾ ಸಮುದ್ರವನ್ನು ತುಂಬಿಕೊಂಡಿದ್ದ ಹಳ್ಳಿಯ 10,000 ಸಮಸ್ತರು ತಮ್ಮ ಸುಮಧುರ ಕಂಠದಿಂದ ಭಜನೆ ಮಾಡುತ್ತಾ ಜನರನ್ನ ತಲ್ಲೀನಗೊಳಿಸಿದವರು. ಇವರಾರು ಅಕ್ಷರಸ್ಥರಲ್ಲ. ಹೀಗಾಗಿ ಅವರು ಹಾಡುತ್ತಿದ್ದ ಪದಗಳು, ಕೀರ್ತನೆಗಳು ನನಗೆ ಮೋಹಕ್ಕಿಂತ ಹೆಚ್ಚು ಕುತೂಹಲ ಹುಟ್ಟಿಸಿದ್ದವು. ಸಹಜವಾಗಿ ನಾನು ಅವರನ್ನ ಕೇಳಿದೆ, ಈ ಪದ, ವಚನ, ಕೀರ್ತನೆ ಇವನ್ನೆಲ್ಲ ಹೆಂಗೆ ಕಲಿತಿರಿ ಅಂತ. ಅವರು ನಮ್ಮ ತಾತ, ನಮ್ಮ ಅಪ್ಪಂದಿರಿಂದ ಇವನ್ನೆಲ್ಲ ಕಲಿತೆವು ಅಂದ್ರು. ಅವರ ಹಿರಿಯರಿಗೂ ಅಕ್ಷರ ಜ್ಞಾನ ಇರಲಿಲ್ಲ. ಜಾನಪದ ಗೀತೆ, ಕೀರ್ತನೆಗಳು ತಾತನಿಂದ, ತಂದೆಯಿಂದ ಇವರಿಗೆ ಆಸ್ತಿಯಂತೆ ಬಂದದ್ದು. ಇವರು ಅದನ್ನು ಹಿರಿಯರಿಗಿಂತ ಚೆನ್ನಾಗಿ ಪ್ರಸ್ತುತಪಡಿಸುತ್ತಿದ್ದ ರೀತಿ ಸಾಹಿತ್ಯದ ವಿದ್ಯಾರ್ಥಿಯಾದ ನನಗೆ 10,000 ಸೋಜಿಗಗಳನ್ನು ಹುಟ್ಟಿಸಿದ್ದವು. ಪುರಂದರದಾಸರ ಪದಗಳ ಅಗಾಧತೆಯನ್ನು ಅರಿಯಲು ನಮ್ಮ ಹಿರಿಯರು ತೋರುತ್ತಿದ್ದ ಸಾಂಸ್ಕೃತಿಕ ಪ್ರೀತಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಸರಳ ಭಾಷೆಯಲ್ಲಿ ಹರಿ ಕಥಾಮೃತವನ್ನು ಕೀರ್ತನೆಗೆ ಅಳವಡಿಸಿದ್ದು, ನಮ್ಮ ಎಲ್ಲ ದೈವಗಳನ್ನು ಅರ್ಚಿಸಿದ್ದು, ಅವರು ಹಲವಾರು ಕ್ಷೇತ್ರಗಳನ್ನ ಸಂದರ್ಶಿಸಿದ್ದ ಕಂಡು ಲೋಕವೇ ಬೆರಗಾಗಿದೆ. ಜೀವನ, ಸಮಾಜ, ಆಧ್ಯಾತ್ಮ ಸಮಸ್ತವನ್ನು ಕೀರ್ತನೆಗಳಲ್ಲಿ ಹಾಡುತ್ತಾ ಲೋಕಕ್ಕೆ ಮಾರ್ಗದರ್ಶನ ಮಾಡಿದವರು ನಮ್ಮ ಪುರಂದರದಾಸರು. ಇವರು ಹಾಡಿದ ಕೀರ್ತನೆ, ಸ್ತುತಿ, ಶ್ಲೋಕಗಳನ್ನು ಆ ಕಾಲದಿಂದಲೂ ಪುರಂದರ ಉಪನಿಷತ್ತು ಅನ್ನುತ್ತಾರೆ. ಇವು ಕನ್ನಡ ಉಪನಿಷತ್ತುಗಳು. ಶ್ರೀನಿವಾಸ ನಾಯಕ ನವಕೋಟಿ ನಾರಾಯಣನದ್ದು. ಅದಕ್ಕಿಂತ ಮುಖ್ಯ, ಆವತ್ತಿನ ನವಕೋಟಿ ನಾರಾಯಣ ತನ್ನ ಅಪಾರ ಸಂಪತ್ತನ್ನೆಲ್ಲ ದಾನ ಮಾಡಿ ಪುರಂದರದಾಸರಾದದ್ದು ಲೋಕದ ಭಾಗ್ಯವಾದದ್ದು. ಯಾವತ್ತಿನ ಸಂಗೀತ, ಸಾಹಿತ್ಯ ಲೋಕಕ್ಕೆ ತನ್ನದೇ ಮತವಾದದ್ದು ನಮ್ಮ ನಾಡಿನ ಪುಣ್ಯ, ನಮ್ಮ ಪಾಲಿನ ಭಾಗ್ಯ. ನಮಸ್ಕಾರ. ನಮಸ್ಕಾರ ರಾಮಚಂದ್ರಯ್ಯನವರೇ, ಬಹಳ ಸಂತೋಷ. ಈಗ 5ನೇ ತರಗತಿನಲ್ಲಿ ಓದ್ತಾ ಇರುವಂತ ದೀಪ್ತಿ, ಇವರು ರೇಖಾ ಅಶ್ವಥ್ ಬಳಿ ಸಂಗೀತ ಕಲಿತಾ ಇದ್ದಾರೆ, ಜೂನಿಯರ್ ಆಗಿದೆ. ದೀಪ್ತಿ ಒಂದು ಹಾಡು ಹೇಳ್ಬೇಕು.
ಮಾಂಜಲ ಕಾಟವನ್ನು ತಡೆಯಲಾರೆನು ಕೃಷ್ಣ ಮಾಂಜಲ ಕಾಟವನ್ನು ತಡೆಯಲಾರೆನು ಕೃಷ್ಣ ಕಾವಿಸಿ ಬಹಳ ಚೆನ್ನಾಗಿ ಹೇಳಿದೆಯಮ್ಮ. ಸಣ್ಣ ಹುಡುಗಿ ಆದ್ರು ಕಾಬಿಸಿ ಮ್ಯಾ 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 ಈ ಬೆಕ್ಕು ಹೇಗಿರುತ್ತೆ ಅಂತ ಬಹಳ ಸಂತೋಷ ಆಯ್ತು. ಪುರಂದರದಾಸರು ಒಂದ್ ರೀತಿನಲ್ಲಿ ಪರಕಾಯ ಪ್ರವೇಶ ಮಾಡ್ಬಿಡ್ತಾರೆ. ಯಾರೋ ಹಕ್ಕಿ ಶಕುನವ ಹೇಳುವ ಜನ ಬರೆದ ಹಾಗಿದೆ. ಇನ್ನು ಜಯ ಜಯವದೇ ಈ ಮನೆತನಕ್ಕೆ ಹಕ್ಕಿ ನುಡಿಯಿತಣ್ಣ ಒಂದು ಶುಭ ವಚನ ಅಂತ ಒಂದು ರಚನೆ ಇದೆ. ಇನ್ನೊಂದು ರಚನೆ ಇದೆ, ಯಾರೋ ಜಂಗಮರು ನಾವು ಲಿಂಗಾಯಿತರು ಲಿಂಗಾಂಗಿಗಳು. ಈ ರಚನೆಯನ್ನು ಅಷ್ಟೇ ಯಾರೋ ಜಂಗಮರು ಬರೆದು ಬಿಟ್ಟಿದಾರಾ ಅಂತ ಅನ್ಸುತ್ತೆ. ಪುರಂದರದಾಸರು ಬರೆದಿದ್ದಾರೆ ಅಂತ ತಕ್ಷಣ ಗೊತ್ತೇ ಆಗಲ್ಲ. ಇನ್ನೊಂದು, ಯಾರೋ ಗೊಲ್ಲರಂತೆ ಕಟ್ಟಬೇಕು ಕಾಟದಮ್ಮ ಅದರ ಹಯನ ಎಷ್ಟಾದರೂ ಉಣಬೇಕು, ಈ ರೀತಿ ಬರೀತಾರೆ. ಇನ್ನು ಕೆಲವು ಸಲ ಅವರೇ ಸ್ತ್ರೀಯರಾಗ್ಬಿಡ್ತಾರೆ. ಪುರಂದರದಾಸರು ಪರಕಾಯ ಪ್ರವೇಶ ಸ್ತ್ರೀ ಆಗ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಹಾಲು ಮಾರಲು ಬಂದೆನಮ್ಮ ಅಂತ ಹಾಡು ಹೇಳಿದ್ರೆ ಯಾರೋ ಹೆಂಗಸರೇ ಬಂದು ಇದನ್ನ ರಚನೆ ಮಾಡಿದ್ದಾರೆ, ಹಾಡು ಹೇಳ್ತಾ ಇದ್ದಾರೆ ಅಂತ ಅನ್ಕೊಬೇಕು. ಇನ್ನು ಸಣ್ಣ ಮಕ್ಕಳ ತರ ಆಗ್ಬೇಕಾದ್ರೆ ಗುಮ್ಮನ ಕರಿಯದಿರೆ, ಇದು ತುಂಬಾ ಪ್ರಸಿದ್ಧವಾದ ಕವನ. ಈ ರೀತಿ ಯಾವುದೇ ಒಂದು ವಿಚಾರ ಬರಿಬೇಕಾದ್ರೆ ಅವ್ರಿಗೆ ಜೀವನದಲ್ಲಿ ಒಳ್ಳೆ ಅನುಭವ ಇದೆ. ನನ್ಗೆ ಯಾರೋ ಕೇಳಿದ್ರು, ದಾಸರು ಹುಟ್ಟುತ್ತಾನೆ ಸನ್ಯಾಸಿಗಳ ಬಾಲ್ಯ ಸನ್ಯಾಸಿಗಳ ಯಾವ ರೀತಿ ಅಂತ. ಆ ರೀತಿ ಏನೂ ಇಲ್ಲ. ಪುರಂದರದಾಸರು ದೊಡ್ಡ ವರ್ತಕರು, ಶ್ರೀಮಂತರು, ಎಲ್ಲ ಅನುಭವಿಸಿದವರು, ಹೆಂಡತಿ ಜೊತೆ ಸಂಸಾರ ಮಾಡಿ 6 ಜನ ಮಕ್ಕಳನ್ನ ಹೊಂದದವರು. 40ನೇ ವಯಸ್ಸಿನಲ್ಲಿ ಅವರು ದಾಸರಾದ್ರು. ಅವರು 80 ವರ್ಷ ಬದುಕಿದ್ರು, ಅದರಲ್ಲಿ 40ನೇ ವರ್ಷದಲ್ಲಿ ದಾಸರಾದ್ರು. ಮೊದಲು ದಾಂಪತ್ಯ ಜೀವನವನ್ನ ಅನುಭವಿಸಿ, ಕಷ್ಟ ಕಾರ್ಪಣ್ಯಗಳನ್ನ ನೋಡಿ, ಜಗತ್ತನ್ನ ನೋಡಿ, ಜೀವನ ನೋಡಿ, ಆ ಅನುಭವದಡುಗೆಯ ಮಾಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಅನುಭವದ ಅಡಿಗೆಯನ್ನ ಮಾಡಿ ನಮಗೆಲ್ಲ ಉಣಬಡಿಸಿದ್ದಾರೆ. ಅದ್ರ ಬಗ್ಗೆನೂ ಒಂದು ಕೀರ್ತನೆ ಇದೆ. ಅದರಿಂದ ಇವರು ಬಾಲ್ಯ ಸನ್ಯಾಸಿಗಳಲ್ಲ, ಇವ್ರಿಗೆ ಸಾಕಷ್ಟು ಜೀವನದ ಅನುಭವ, ಕಲ್ಪನಾ ಶಕ್ತಿ, ವಿಚಾರ ಸಂಗ್ರಹಣೆ, ವಿವಿಧ ಕಸುಬುಗಳ ಬಗ್ಗೆ ಪರಿಚಯ. ಯಾವ ಕಸುಬಿನ ಬಗ್ಗೆ ಬರೀತಾರೋ ಅದರಲ್ಲಿ ನೈಪುಣ್ಯತೆ ಇದೆ ಅನ್ನೋ ರೀತಿನಲ್ಲಿ ಅವರು ಬರೀತಾರೆ. ಈ ರೀತಿಯಾಗಿ ಅವರು ಸನ್ಯಾಸಿ ಅಲ್ಲ, ಅವ್ರು ಏನಿದ್ರು ಸಂಸಾರಸ್ಥರಾಗಿ ಅನುಭವ ತಗೊಂಡು ಇಂಥ ದೊಡ್ಡ ದೊಡ್ಡ ಕವನಗಳನ್ನ ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಈಗ ಮುಂದಿನದು ವಿಜಯಶ್ರೀ ವೆಂಕಟೇಶ್ ಅಂತ, ಇವ್ರು ಹೊಸಪೇಟೆನವರು. 35 ವರ್ಷದಿಂದ ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಇವರಿಂದ ಅನೇಕ ಶಿಷ್ಯರು ಕೀರ್ತನೆಗಳನ್ನ, ಸಂಗೀತವನ್ನ ಕಲ್ತಿದ್ದಾರೆ. ಅವರು ನಮ್ಮ ಜೊತೆ ಇದ್ದು ಹಾಡು ಹೇಳ್ತಾ ಇರೋದೇ ನಮ್ಮ ಭಾಗ್ಯ. ದಯವಿಟ್ಟು ಅವ್ರು ಹಾಡು ಹೇಳ್ಬೇಕು. ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ, ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ, ನಿನ್ನಂಥ ದೊರೆಯು ಎನಗುಂಟು ನಿನಗಿಲ್ಲ, ನಿನ್ನಂಥ ದೊರೆಯು ಎನಗುಂಟು ನಿನಗಿಲ್ಲ, ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ, ನಿನ್ನಂಥ ತಂದೆ ಎನಗುಂಟು ನಿನಗಿಲ್ಲ,
ಸಿಲಕುಮಿ ಎನತಾಯಿ ನಿಂದರ ಸಿಲಕುಮಿಯನ ತಾಯಿ ನಿನ್ನ ತಾಯ ತೋರೋ ಪುರಂದರ ವಿಠಲ ನಿನ್ನ ತಾಯ ತೋರೋ ಪುರಂದರ ವಿಠಲ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮತಿಯಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ಸಮ್ಮತಿಯಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಹೇಮ ಹೊನ್ನು ಹಣಗಳಿಗೆ ಹೇರಡ ಭಯಗಳುಂಟು ಹೇಮ ಹೊನ್ನು ಹಣಗಳಿಗೆ ಹೇರಡ ಭಯಗಳುಂಟು ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಕಡಗ ಕಂಠಮಾಲೆಗಿನ್ನು ಕಳ್ಳರ ಅಂಜಿಕೆಯುಂಟು ಕಡಗ ಕಂಠಮಾಲೆಗಿನ್ನು ಕಳ್ಳರ ಅಂಜಿಕೆಯುಂಟು ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆಲ್ಲವಯ್ಯ ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆದಿತೆಂಬ ಚಿಂತೆಯುಂಟು ಸರಕು ಬೆಲ್ಲ ತುಪ್ಪ ಧಾನ್ಯ ಸವೆದಿತೆಂಬ ಚಿಂತೆಯುಂಟು ಹರಿಯ ನಾಮಾಮೃತಕ್ಕೆ ಇನ್ನು ಯಾವ ಚಿಂತೆ ಇಲ್ಲವಯ್ಯ ಹರಿಯ ನಾಮಾಮೃತಕ್ಕೆ ಇನ್ನು ಯಾವ ಚಿಂತೆ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ ಹರಿ ನಾರಾಯಣ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನು ನಮ್ಮ ನಿಮ್ಮ ಭಾಗ್ಯದೊಡೆಯ ನಮ್ಮ ನಿಮ್ಮ ಭಾಗ್ಯದೊಡೆಯ ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನು ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮತಿಯಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಓ ವಿಜಯಶ್ರೀ ಅವ್ರಿಗೆ ನಮಸ್ಕಾರ. ನಮ್ಮ ಭಾಗ್ಯ ದೊಡ್ಡದು. ನಿಮ್ಮಂತವ್ರು ಬಂದು ಹಾಡು ಹೇಳಿರೋದು ನಮ್ಮ ಭಾಗ್ಯ ದೊಡ್ಡದು ಅಷ್ಟೇ. ಪುರಂದರ ವಿಠಲ ಬೇರೆ ಬೇರೆಯವರ ಮೂಲಕ ಸಂಗೀತಗಳನ್ನ ಎಲ್ರಿಗೂ ಮುಟ್ಟಿಸ್ತಾನೆ. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತಿರ್ಥಂ. ಈ
ಮೊದಲು ನಿಂದನಾ ಸ್ತುತಿಯಿಂದ ಅವ್ರು ಶುರು ಮಾಡಿದ್ರು. ನಿನ್ನ ಹೆಂಡತಿ ಲಕ್ಷ್ಮಿ ಎನ್ನ ತಾಯಿ, ನಿನ್ನ ತಾಯಿಯ ತೋರೋ, ನನಗೆ ಲಕ್ಷ್ಮಿ ತಾಯಿ ಇದ್ದಾಳೆ, ನಿನಗೆ ಯಾರಿದ್ದಾರೆ, ಆ ರೀತಿನಲ್ಲಿ. ಆಮೇಲೆ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ, ನಿಜವಾಗ್ಲೂ ನಮ್ಮ ಭಾಗ್ಯವೇ ದೊಡ್ಡದು, ಯಾಕಂದ್ರೆ ನಮಗೆ ಲಕ್ಷ್ಮೀ ನಾರಾಯಣ ಇದ್ದಾನೆ. ಹಣ ಕಳ್ತನ ಆಗ್ಬೋದು, ವಿದ್ಯೆ ಭಕ್ತಿ ಜ್ಞಾನ ಇದು ಕಳ್ತನ ಆಗೋದಿಲ್ಲ. ವಿಷಯಾಸಕ್ತಿನ ಬಿಟ್ಬಿಟ್ಟು ನಾವು ಒಳ್ಳೆ ರೀತಿನಲ್ಲಿ ನಡ್ಕೊಂಡ್ರೆ ನಮಗೆ ಸದ್ಗತಿ ದೊರೆಯುತ್ತೆ. ಅದಕ್ಕೋಸ್ಕರ ಪುರಂದರದಾಸರು ಅನೇಕ ವಿಚಾರಗಳನ್ನು ತಿಳಿಸಿ ನಮಗೆ ಸಹಕಾರ ಮಾಡಿದ್ದಾರೆ. ದಾಸವಾಣಿನಲ್ಲಿ ಒಂದು ಚೇತನ ಇದೆ, ಆ ಚೇತನನ್ನ ತುಂಬೋದೆ ಪುರಂದರದಾಸರು ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಅವರ ಸಾಹಿತ್ಯದಲ್ಲಿ ಹರಿಭಕ್ತಿ, ಕ್ಷೇತ್ರ ದೇವತೆಗಳ ಬಗ್ಗೆ ಉಲ್ಲೇಖನ, ಯೋಗ ಸಾಧನೆ, ಶೃಂಗಾರ, ನೀತಿ, ಬೋಧೆ, ಸದಾಚಾರ ಇವುಗಳನ್ನೆಲ್ಲ ಬಿಡಿ ಪದಗಳಲ್ಲಿ ತರ್ತಾರೆ. ಇವರು ತಾಳಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಇವರು ಪುರಂದರದಾಸರು ಬರೆದಿರೋ ಸಾಹಿತ್ಯ ಶೈಲಿನಲ್ಲಿ ಪ್ರಕರಣ ಪ್ರಬಂಧಗಳು ನನಗೆ ಬಹಳ ಇಷ್ಟ. ಅದರಲ್ಲಿ ದ್ರೌಪದಿ ವಸ್ತ್ರಾಪಹರಣ, ಗಜೇಂದ್ರ ಮೋಕ್ಷ ಇವೆರಡು ಪ್ರಕರಣಗಳ ಬಗ್ಗೆ ಕುರು ಆಸ್ಥಾನದಲ್ಲಿ ನಡೆದ ಪ್ರಕರಣ ಅದು. ಇನ್ನು ಗದ್ಯಗಳನ್ನ ನಾನು ನೋಡಿದ್ದೀನಿ. ದಂಡಕ ಪದ್ಧತಿ ಏನ್ ಪುರಂದರದಾಸರು ಬರೆದಿದ್ದಾರೆ ಅದು ಗದ್ಯಗಳು. ಇಂದು ಬಿಂಬೋಪಾಸನೆ ಇದೆ, ಭಗವದ್ಗೀತಾ ಸಾರ ಇವರು ಬರೆದಿದ್ದಾರೆ, ಅದು ಬಿಂಬೋಪಾಸನೆ. ಕನ್ನಡದಲ್ಲಿ ಸುಳಾದಿಗಳನ್ನ ನೋಡಿದ್ದೀನಿ, ಇನ್ಯಾವ ಭಾಷೆನಲ್ಲೂ ಸುಳಾದಿಗಳಿಲ್ಲ. ಇದರಲ್ಲಿ ಸಪ್ತ ತಾಳಗಳಿದೆ. ಧ್ರುವಕ, ಮಠಕ, ರೂಪಕ, ತ್ರಿವಡ, ಚಂಪಕ, ಅಂಡ, ಏಕ ಅಂತ 7 ತಾಳಗಳು. ಅವನ್ನೆಲ್ಲ ಸೇರಿಸಿ ಒಂದೇ ರಾಗದಲ್ಲಿ ಹೇಳೋದನ್ನು ಉಂಟು. ಯಾವುದೇ ಒಬ್ಬ ದೊಡ್ಡ ಸಂಗೀತಗಾರರಾಗ್ಲಿ ಪುರಂದರದಾಸರ ಕೀರ್ತನೆಗಳನ್ನ, ತ್ಯಾಗರಾಜ ಕೀರ್ತನೆಗಳನ್ನ ಹೇಳದೇ ಇರೋರನ್ನ ನಾನು ನೋಡಿಲ್ಲ. ಇನ್ನು ಉಗಾಭೋಗ ಏನಾದ್ರು ನಾವು ತಗೊಂಡ್ರೆ ಇದು ತೀರಾ ಸಣ್ಣ ಪ್ರಮಾಣದ ರಚನೆಗಳಾಗಿದೆ. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರು. ಶಾಸ್ತ್ರೀಯ ಸಂಗೀತದಲ್ಲಿ ಅನೇಕ ಪ್ರಯೋಗಗಳನ್ನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾದ್ದು ನನಗೇನ್ ಅನ್ಸುತ್ತೆ ಅಂದ್ರೆ ರಂಜಕ, ಹಿತ ಇವೆರಡು ನನಗೆ ಬಹಳ ಮುಖ್ಯ ಅನ್ಸುತ್ತೆ. ಈ 2 ಗುಣಗಳಿಂದ ಸಂಗೀತನ ಅವರು ತುಂಬಾ ಪ್ರಸಿದ್ಧಿ ಮಾಡ್ಬಿಟ್ರು. ಇವರ ಹಾಡಿನಲ್ಲಿ ಆಕರ್ಷಣೆ ಜಾಸ್ತಿ. ಇವರ ಲಂಬೋದರ, ಕುಂದಗೌರ, ಪದುಮನಾಭ, ಪದುಮ ಇದಾಗ್ಲಿ, ಆಗ್ಲೇ ರುಕ್ಮಿಣಿ ಅವ್ರು ಹೇಳಿದ್ರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದನ್ನ ನಾವು ಕೇಳಲೇಬೇಕು ಅಂತ. ಒಂದೇ ರಾಗದಲ್ಲಿ ಮಲಹರಿನಲ್ಲಿ ಇವು 4 ತಾಳಗಳು ಬೇರೆ ಬೇರೆನಲ್ಲಿ ಹೇಳಿರೋದು ಉಂಟು. ಇದು ಪುರಂದರದಾಸರ ನಿಜವಾಗ್ಲೂ ಹಿರಿಮೆ. ಆದ್ರೆ ಈ ದಾಸ ಸಾಹಿತ್ಯ ಹೇಗ್ ಶುರುವಾಯ್ತು ಅಂತ ಯೋಚನೆ ಮಾಡಿದ್ರೆ ಶ್ರೀಪಾದರಾಯರು ಇದಕ್ಕೆ ಬಹಳ ಮುಖ್ಯ. ಅವರು ದಾಸ ಸಾಹಿತ್ಯದ ಪ್ರವರ್ತಕರು. ಇವರು ಶ್ರೀರಂಗದಲ್ಲಿದ್ರು, ತಮಿಳುನಾಡಿನಲ್ಲಿ ಒಂದು ಒಳ್ಳೆ ಗುಣ ಇದೆ. ಏನಂತ ಹೇಳಿದ್ರೆ ಗೀರ್ವಾಣ ಭಾಷೆ ಬರೀ ಸಂಸ್ಕೃತದಲ್ಲೇ ಎಲ್ಲ ದೇವರ ಸ್ತುತಿಗಳಿಲ್ಲ, ಅಲ್ಲಿ ತಮಿಳಿನಲ್ಲಿ ದೇವರ ಸ್ತುತಿಗಳು ಬಹಳ ಇದೆ. ಅಲ್ಲಿ ದೇಶಿಕರಾಗ್ಲಿ ತುಂಬಾ ಪ್ರಸಿದ್ಧವಾದ ವಿಚಾರಗಳನ್ನ ಈ ರಾಮಾನುಜಾಚಾರ್ಯರು ಅಳವಡಿಸ್ಕೊಂಡ್ರು. ಹಳಬರು ಏನೇನ್ ಬರೆದಿದ್ದಾರೆ ತಮಿಳಿನಲ್ಲಿ ಅದರಿಂದ ನಮ್ಮ ಶ್ರೀಪಾದರಾಯರು ಉತ್ತೇಜಿತರಾಗಿ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡ ಸಾಹಿತ್ಯದಲ್ಲಿ ಈ ರೀತಿ ಕೀರ್ತನೆಗಳನ್ನ ಪ್ರಾರಂಭಿಸಿದ್ರು. ಆಗ್ನಿಂದ ಜನಸಾಮಾನ್ಯನಿಗೆ ಇದನ್ನ ಮುಟ್ಟೋ ಅಂತ ರೀತಿನಲ್ಲಿ ಬಂತು. ಆವಾಗ ಸರಳಗನ್ನಡ ನಮಗೆ ತಿಳಿಯುವಂತ ವಿಚಾರಗಳನ್ನ, ತತ್ವಗಳನ್ನ ಹೇಳೋ ಅಂತ ರೀತಿ ಆಯ್ತು. ಇದ್ರ ಜೊತೆಗೆ ಹೆಂಗಸರು ತತ್ವಗಳನ್ನ ಹೇಳಬಾರದು ಅನ್ನೋ ಒಂದು ರೀತಿ ಇತ್ತು. ಅದ್ರ ಬದಲು ಭಜನೆಗಳನ್ನ ಮಾಡ್ಬೋದು, ಕೀರ್ತನೆಗಳನ್ನ ಹೇಳ್ಬೋದು, ಸುಳಾದಿಗಳನ್ನ ಹೇಳ್ಬೋದು. ಈ ತರ ಪ್ರಖರವಾಗಿ ಪ್ರಚಾರ ಮಾಡಿ ಶ್ರೀಪಾದರಾಯರು ಕನ್ನಡದಲ್ಲಿ ಕೀರ್ತನೆಗಳನ್ನ ಬಹಳ ಮುಗಿಲು ಮುಟ್ಟಿಸ್ಬಿಟ್ರು. ಶ್ರೀಪಾದರಾಯರು, ವ್ಯಾಸರಾಯರು, ವಾದಿರಾಜರು ಇವರು 3 ಜನ ಹರಿದಾಸ ಸಾಹಿತ್ಯನ ಪ್ರಬಲವಾಗಿ ಪ್ರಾರಂಭಿಸಿದವರು. ಆದರೆ ಅದಕ್ಕೆ ಅತ್ಯಂತ ಹೆಚ್ಚಿನ ಮನ್ನಣೆಯನ್ನ ತಂದುಕೊಟ್ಟವರು ಪುರಂದರದಾಸರು, ಕನಕದಾಸರು ಅಂತ ನನಗನ್ಸುತ್ತೆ. ಆಮೇಲೆ ನಾನು 300 ದಾಸ ವರೇಣ್ಯರನ್ನ ಅವರ ಬಗ್ಗೆ ನಾನು ಉಲ್ಲೇಖನಗಳನ್ನ ನೋಡಿದ್ದೀನಿ. ಇಂಥ ದಾಸ ಸಾಹಿತ್ಯ ನಮ್ಗಿರೋದೇ ನಮಗೆ ಒಂದು ಪುಣ್ಯ. ಆದ್ರೆ
ದಾಸ ಸಾಹಿತ್ಯ ಸರಳವಾಗಿರುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ, ಬಹಳ ಸುಲಭವಾದದ್ದು ಅಂತ ಏನಾದ್ರೂ ನಮಗ ಅನಿಸಿದರೆ ಅದರಲ್ಲಿ ಗುಹ್ಯಗಳಿದೆ. ಗುಹ್ಯಗಳು ಅಂದ್ರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದರಲ್ಲಿ ನಮ್ಮ ಡಾಕ್ಟರ್ ರುಕ್ಮಿಣಿ ಅವರು ಒಂದು ಹಾಡನ್ನ, ಕೀರ್ತನೆಯನ್ನ ಹೇಳ್ಬೇಕು. ಆಮೇಲೆ ಗುಹ್ಯಗಳ ಬಗ್ಗೆ ನಾನು ಹೇಳ್ತೇನೆ. ಡಾಕ್ಟರ್ ರುಕ್ಮಿಣಿ ಅವರು ಒಂದು ಕೀರ್ತನೆಯನ್ನು ಹೇಳ್ಬೇಕು ಅಂತ ಪ್ರಾರ್ಥಿಸ್ತೀನಿ. ಇದಕ್ಕೆ ಮುಂಡಿಗೆ ಅಂತಾರೆ. ಈಗ ನಾನು ಮುಂಡಿಗೆ ಸ್ಟಾರ್ಟ್ ಮಾಡ್ತೀನಿ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 3 ಒಟ್ಟರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಕಾಲಿಲ್ಲದ ಒಡ್ಡಗೆ ಕೊಟ್ಟರು 3 ಎಮ್ಮೆಗಳ 2 ಬರಡು, ಒಂದಕ್ಕೆ ಕರುವೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ 2 ಸವಕಲು 1 ಸಲ್ಲಲೇ ಇಲ್ಲ. ಸಲ್ಲಲೇ ಇಲ್ಲ. ಸಲ್ಲದಿದ್ದ ಹೊನ್ನಿಗೆ ಬಂದರು 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ಸಲ್ಲದಿದ್ದ ಹೊನ್ನಿಗೆ ಬಂದರು 3 ನೋಟಗಾರರು, 2 ಕುರುಡರು, ಒಬ್ಬಗೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರು 3 ಊರುಗಳ 2 ಹಾಳು, ಒಂದಕ್ಕೆ ಒಕ್ಕಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು 3 ಕುಂಬಾರರು, 2 ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಕೈಯಿಲ್ಲದ ಕುಂಬಾರನು ಮಾಡಿದ 3 ಮಡಿಕೆಗಳ 2 ಒಡಕು, ಒಂದಕ್ಕೆ ಬುಡವೇ ಇಲ್ಲ. ಬುಡವೇ ಇಲ್ಲ. ಬುಡವಿಲ್ಲದ ಮಡಿಕೆಗೆ ಹಾಕಿದರು 3 ಅಕ್ಕಿ ಕಾಳ 2 ಬೇಯದು 1 ಬೇಯಲೇ ಇಲ್ಲ. ಬೇಯಲಿಲ್ಲದಕ್ಕಿಗೆ ಬಂದರು 3 ನೆಂಟರು, 2 ಉಣ್ಣರು, ಒಬ್ಬಗೆ ಹಸಿವಿಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಹಸಿವಿಲ್ಲದ ನೆಂಟಗೆ ಕೊಟ್ಟರು 3 ಟೊಣಪೆಗಳ 2 ತಾಕದು 1 ತಾಕಲೇ ಇಲ್ಲ. ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯನ್ನು ಈಯಬೇಕು ಪುರಂದರ ವಿಠಲರಾಯ. ವಿಠಲರಾಯ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ತುಂಬಲೇ ಇಲ್ಲ. ತುಂಬಲೇ ಇಲ್ಲ. ನಮಸ್ಕಾರ ರುಕ್ಮಿಣಿ ಅವರೇ, ಬಹಳ ಸೊಗಸಾಗಿ ಹೇಳಿದ್ರಿ. ಈ ಮುಂಡನೆ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲಿಲ್ಲ, ಇದು ನಮಗೆ ತುಂಬದಾರದಂತಹ ವಿಚಾರ. ಯಾಕಂತ ಹೇಳಿದ್ರೆ ಸರಳವಾಗಿರುತ್ತೆ ಪುರಂದರದಾಸರ ಕೀರ್ತನೆಗಳು ಅಂತ ನಾವು ಅನ್ಕೊಂಡಿದ್ರೆ, ಈ ಗುಹ್ಯಗಳು ಅಂತಿದೆಯಲ್ಲ, ಅದನ್ನ ಅರ್ಥಕೊಬೇಕಾದ್ರೆ ನಮಗೆ ಭಾಗವತ, ರಾಮಾಯಣ, ಮಹಾಭಾರತ ಯಾವುದೇ ಒಂದು ವಿಚಾರ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ಕವನನ್ನ ನಾನು 10 ಸಲ ಕೇಳದಾಗ್ಲೂ ನನಗೇನು ಅರ್ಥ ಆಗಿರ್ಲಿಲ್ಲ. ಆರಾಮಿತ್ರ, ಇವ್ರಿಗೆ ಶತ್ರುನು ಮಿತ್ರನೇ ಅನ್ಬೇಕು. ಏಕಂತ ಹೇಳಿದ್ರೆ ಇವ್ರ ಹೆಸರೇ ಮಿತ್ರ. ಆರಾಮಿತ್ರ ನಮ್ಮ ಮಿತ್ರ. 1985ರಲ್ಲಿ ಅವ್ರು 4 ಪುಸ್ತಕಗಳನ್ನು ಪ್ರಕಟಿಸಿದ್ರು ಪುರಂದರದಾಸರ ಬಗ್ಗೆ. ಅದರ ದುಡ್ಡು 60 ರೂಪಾಯಿ. 60 ರೂಪಾಯಿ ನಮಗೆ ಬಹಳ ಕಠಿಣ ಆಗಿತ್ತು ಆ ಕಾಲದಲ್ಲಿ. ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನವರು 4 ಪುಸ್ತಕ ಕೊಂಡ್ಕೊಳ್ಳಕ್ಕೆ 60 ರೂಪಾಯಿ ಸಾಲ ಕೊಡೋರು. ಸಾಹಿತ್ಯ ನಿಜವಾಗ್ಲೂ ಪ್ರಸರಿಸಬೇಕು, ಸಾಹಿತ್ಯ ಮುಂದೆ ಬರಬೇಕು ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಯಾವಾಗ್ಲೂ ಯೋಚನೆ ಇತ್ತು. ಅಲ್ಲಿ ಸುಮಾರು, ನಾನಿದ್ದ ಶಾಖೆನಲ್ಲಿ ಎಲ್ಲಾ ಮೇಸ್ಟ್ರುಗಳು ಬಂದಲ್ಲಿ ಸಂಬಳ ತಗೊಳ್ಳುವಾಗ ನಾವು ಒಂದು ದೊಡ್ಡದಾಗಿ ಬ್ಯಾನರ್ ಬರೆದು ಹಾಕಿದ್ವಿ. ದಾಸ ಸಾಹಿತ್ಯದ ಪುಸ್ತಕ ಆರಾಮಿತ್ರ ಅವರ ಸಂಪಾದಕದಲ್ಲಿ ಇದೆ, ಅದಕ್ಕೆ 60 ರೂಪಾಯಿ, ಅದನ್ನು ಕೊಳ್ಳೋವ್ರಿಗೆ ನಾವು ಸಾಲವನ್ನು ಕೊಡ್ತೇವೆ,
4 ತಿಂಗಳು 15 ರೂಪಾಯಿ ಹಿಡಿತೀವಿ ಅಂತ. ನಾ ಹೇಳ್ತಾ ಇರೋದು 1985-86ರಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬಹುದು. ಈ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ ಆ ಪುಸ್ತಕದಲ್ಲಿ ವರ್ಣನೆ ಇತ್ತು, ಅದರಲ್ಲಿ ವಿಷಯ ಇತ್ತು, ಅದನ್ನ ಎಷ್ಟು ನೆನಪಿಸ್ಕೊಂಡಿದೀನೋ ಅದನ್ನ ಹೇಳಕ್ ನಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇದರಲ್ಲಿ 3 ಕೆರೆ ಅಂತಾರಲ್ಲ, ಆ 3 ಕೆರೆ ಲಿಂಗ ದೇಹ, ಅನಿರುದ್ಧ ದೇಹ ಇವೆರಡನ್ನ ತುಂಬಕ್ ಆಗೋದಿಲ್ಲ. ಅದೇ ಸ್ಥೂಲ ದೇಹ ಇದೆಯಲ್ಲ ಅದನ್ನ ತುಂಬೋದು. ಆದ್ರೆ ಅದನ್ನ ತುಂಬಬೇಕಾದ್ರೆ ಸಾಧನೆ ಮಾಡಬೇಕು. ಸಾಧನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅದರಿಂದ ತುಂಬಾ ಜನ ಮಾಡದೇ ಇರ್ಬೋದು. ಅಕಸ್ಮಾತ್ ಮಾಡಿದರೆ 3 ಒಡ್ಡರು: ಅವಸ್ಥಾತ್ರಯ, ಬಾಲ್ಯ, ಯೌವನ, ಮುಪ್ಪು. ಬಾಲ್ಯ ಮುಪ್ಪಿನಲ್ಲಿ ಜ್ಞಾನ ಶಕ್ತಿ ಕೊರತೆ ಇರುತ್ತೆ. ಬಾಲ್ಯದಲ್ಲಿ ಎಲ್ಲ ಅರ್ಥ ಆಗೋದಿಲ್ಲ, ಮುಪ್ಪಿನಲ್ಲಿ ಎಲ್ಲ ಜ್ಞಾಪಕ ಇರೋದಿಲ್ಲ. ಯೌವನದಲ್ಲಿ ನಾವು ಚೆನ್ನಾಗಿ ಕಲಿಬಹುದು, ಆದ್ರೆ ಯೌವನದಲ್ಲಿ ನಮಗೆ ಬೇರೆ ಬೇರೆ ಆಸಕ್ತಿಗಳಿರುತ್ತೆ. ಅದರಿಂದ ಕಲಿಯೋದು ಬಹಳ ಕಮ್ಮಿ. ಅದರಿಂದ ಬಾಲ್ಯ ಮತ್ತು ಮುಪ್ಪಿನಲ್ಲಿ ಜ್ಞಾನ ಶಕ್ತಿಯ ಕೊರತೆ ಇರುತ್ತೆ. ಅದೇ ಯೌವನದಲ್ಲಿ ಮಾಡಬೇಕು ಅನ್ನೋ ಆಸ್ಥೆ ಇರೋದಿಲ್ಲ, ಆದ್ರೆ ಆಗತ್ತೆ. ಅಕಸ್ಮಾತ್ ಮಾಡಿದ್ವಿ, ಆವಾಗ ತಿರ್ಗ ಕುಂಟರು. ಯೌವನದಲ್ಲಿ ಆಸೆ, ವಿಷಯಾಸಕ್ತಿ, ಆಧ್ಯಾತ್ಮಿಕ ಕಡೆ ಕಮ್ಮಿ ಗಮನ ಇದ್ರೂನು ಅಕಸ್ಮಾತ್ ನಾವು ಮಾಡಿದರೆ ಅದರಲ್ಲಿ ಎಮ್ಮೆಯ ರೀತಿ ಯೌವನ, ದಾರೈಷಣ, ಪ್ರತ್ರೈಷಣ, ಆಧ್ಯಾತ್ಮ ಅಲ್ಲ. ವಿತ್ರೈಷಣ ಅಂತ ಇರೋದು ಸರಿಯಾಗಿ ಮಾಡಿದರೆ, ಸಾಧನೆ ಇದ್ರೆ ಆಗತ್ತೆ. ಆದ್ರೆ ಕರುವೇ ಇಲ್ಲ. ಈ ರೀತಿ ಮುಂದುವರ್ಕೊಂಡು ಹೋಗುತ್ತೆ. ಲಿಂಗದೇಹ, ಅನಿರುದ್ಧ ದೇಹ ನಾವು ತುಂಬಕ್ಕಾಗಲ್ಲ. ಸ್ಥೂಲ ದೇಹ ತುಂಬೋದು. ಸ್ಥೂಲ ದೇಹ ತುಂಬಬೇಕಾದ್ರೆ ನಮ್ಮಲ್ಲಿ ಸಾಧನೆ ಬೇಕು. ಹೀಗೆ ಹಂತ ಹಂತವಾಗಿ ಇವರು ಬರೀತಾ ಹೋಗ್ತಾರೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು, 1 ತುಂಬಲಿಲ್ಲ ಅಂದ್ರೆ ಈ ದೇಹಗಳ ಬಗ್ಗೆ, ಲಿಂಗ ದೇಹದ ಬಗ್ಗೆ, ಅನಿರುದ್ಧ ದೇಹದ ಬಗ್ಗೆ, ಸ್ಥೂಲ ದೇಹದ ಬಗ್ಗೆ ಯಾರಿಗಾದ್ರೂ ವಿಚಾರ ಗೊತ್ತಿರುತ್ತೆ. ವಿಚಾರ ತಿಳ್ಕೊಂಡಿದ್ರೆ ಮಾತ್ರ ಗುಹ್ಯಗಳು ಅರ್ಥ ಆಗತ್ತೆ. ಇಲ್ದೋ ಆದ್ರೆ ಅರ್ಥನೇ ಆಗೋದಿಲ್ಲ. ಇದಕ್ಕೆ ತತ್ವ, ಭಾಗವತ, ರಾಮಾಯಣ, ವೇದ, ಉಪನಿಷತ್ತು ಇವುಗಳು ಎಲ್ಲರ ಸಾರ ತೆಗೆದು ಅದನ್ನ ಬರೆದಿದ್ದಾರೆ ಪುರಂದರದಾಸರು. ಅದರಿಂದ ಪುರಂದರದಾಸರ ಎಲ್ಲ ಪದಗಳೂ ತುಂಬಾ ಸುಲಭವಾಗಿ ಅರ್ಥ ಆಗೋಗುತ್ತೆ, ಸರಳವಾಗಿದೆ, ಜನಸಾಮಾನ್ಯರಿಗಿದೆ ಅನ್ನೋದು ಸುಳ್ಳು. ಅದರಲ್ಲಿ ನಾವು ಎಷ್ಟು ಅರ್ಥ ಮಾಡ್ಕೊಬೋದೋ ಅಷ್ಟು ಅರ್ಥ ಮಾತ್ರ ನಾವು ಮಾಡ್ಕೊಂತೀವಿ. ಈ ರೀತಿ ದಾಸ ಸಾಹಿತ್ಯ ಇದು ಗುಹ್ಯ. ಬಹಳ ಕಠಿಣ, ಬಹಳ ಸುಲಭ, ಗುಹ್ಯ. 3 ರೀತಿ ನಾ ಹೇಳ್ಬೋದು. ಸುಲಭವಾಗಿ ಅರ್ಥ ಆಗುವಂಥದ್ದು, ಕಠಿಣವಾಗಿ ಅರ್ಥ ಆಗುವಂಥದ್ದು, ಗುಹ್ಯಗಳು ಬಹಳ ಕಷ್ಟಪಡುವಂಥದ್ದು. 3 ರೀತಿನಲ್ಲೂ ಇರುತ್ತೆ. ಈ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ ನನ್ನ ಪ್ರಕಾರ ಗುಹ್ಯ. ಯಾಕಂತ ಹೇಳಿದ್ರೆ ನನಗೆ ಬಹಳ ಕಷ್ಟಪಟ್ಟ ಮೇಲೆ ಸುಮಾರಾಗಿ ಅರ್ಥ ಆಗಿದೆ ಅಷ್ಟೆ. ಅದರಿಂದ ಅವ್ರು ಹೇಳ್ತಾರೆ, ಅರಿತವನ ಕಾಣೆ ನಿನ್ನ ದೇವ. ನಿನ್ನನ್ನ ಸಂಪೂರ್ಣವಾಗಿ ಅರ್ಥಕೊಳ್ಳೋದು ಅಂದ್ರೆ ಏನರ್ಥ? ನಿನ್ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ದೇವ ಅಂತ ಪುರಂದರದಾಸರು ಹೇಳ್ತಾರೆ. ಈಗ ನಮ್ಮ ಮುಂದಿನ ಸಂಗೀತಗಾರರು ಇವಾಗ ಏನಂದರೆ, ಸಮಾನ ಮನಸ್ಕರು ನಲ್ಲಿ ಯಾರ್ಯಾರು ಸದಸ್ಯರಿದಾರೋ ಅವರಲ್ಲಿ ಯಾರ್ಯಾರು ಹಾಡುಗಳನ್ನ ಹೇಳ್ತಾರೋ ಅಂಥವ್ರು ಇವಾಗ ಹಾಡುಗಳನ್ನ ಹೇಳ್ತಾ ಇದ್ದಾರೆ. ರುಕ್ಮಿಣಿ ಅವರು, ಪೂರ್ಣಿಮಾ ಅವರು, ರಾಮಚಂದ್ರಯ್ಯನವ್ರನ್ನ ಬಿಟ್ರೆ ಮಿಕ್ಕವರೆಲ್ಲ ಸಮಾನ ಮನಸ್ಕರು ಸದಸ್ಯರೇ. ನಮಗೆ ಸದಸ್ಯರು ಯಾರ್ಯಾರು ಚೆನ್ನಾಗಿ ಹಾಡು ಹೇಳ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಪುರಂದರ ನಮನ ಮಾಡೋಣ ಅಂತ ಒಂದು ಆಸೆ. ಅದರಿಂದ ಮುಂದೆ ಸುರಭಿ ಅವರು ಹಾಡನ್ನ ಹೇಳ್ತಾರೆ. ಅವರು ಸಂಗೀತ ಟೀಚರ್ ವಿಜಯಶ್ರೀ ಅವರ ಸೊಸೆ ಮತ್ತು ಶಿಷ್ಯೆ. ಈಕೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ದಯವಿಟ್ಟು ತಾವು ಹೇಳಬೇಕಾಗಿ ಪ್ರಾರ್ಥನೆ. ನಮಸ್ಕಾರ. ಆದದ್ದೆಲ್ಲ ಒಳಿತೇಗಾಯಿತು, ಆದದ್ದೆಲ್ಲ ಒಳಿತೇಗಾಯಿತು,
ಆದದ್ದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿನ ಚೊದಲಿತ್ತೆ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿನ ಚೊದಲಿತ್ತೆ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿನ ಚೊದಲಿತ್ತೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅದೆಲ್ಲ ಒಳಿತೇ ಆಯಿತು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ, ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯಾಗಿ ನಾಚುತ್ತಲಿತ್ತೆ. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯಾಗಿ ಗರ್ವಿಸುತ್ತಿದ್ದೆ. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯಾಗಿ ಗರ್ವಿಸುತ್ತಿದ್ದೆ. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ. ಅದೆಲ್ಲ ಒಳಿತೇ ಆಯಿತು. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ. ಅದೆಲ್ಲ ಒಳಿತೇ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದೆ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದೆ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದೆ. ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನಯ್ಯ. ಅದೆಲ್ಲ ಒಳಿತೇ ಆಯಿತು. ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನಯ್ಯ. ಅದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಅದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು. ಬಹಳ ಸಂತೋಷ ಸುರಭಿ ಅವರೇ.
ಆದದ್ದೆಲ್ಲ ಒಳಿತೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆ ಸಾಧನೆ ಮಾಡೋದಿಕ್ಕೆ ಸಂಪತ್ತಾಯ್ತು. ಎಲ್ಲ ಸಂಪತ್ತನ್ನ ಬಿಟ್ಬಿಟ್ಟು ನವಕೋಟಿ ನಾರಾಯಣ ಅಂತ ಹೆಸರು ಪಡೆದಿದ್ದ ಶ್ರೀನಿವಾಸ ನಾಯಕರು ಸೀದಾ ಪುರಂದರದಾಸರಾಗ್ಬಿಟ್ರು. ಗೋಪಾಳ ಬುಟ್ಟಿ ಹಿಡಿಯೋದಿಕ್ಕೆ ಅವ್ರಿಗೆ ಬಹಳ ಅಹಂಕಾರ ಇತ್ತು. ಯಾಕಂತ ಹೇಳಿದ್ರೆ ಅವರೇನೆ ಸರ್ವಶ್ರೇಷ್ಠರು, ನಾವೇನೆ ಚೆನ್ನಾಗಿ ದುಡ್ಡಿರೋರು, ವಿದ್ಯೆ ಇರೋರು, ಕನ್ನಡ ಸಂಸ್ಕೃತ ಎಲ್ಲ ಕಲಿತವ್ರು ಅಂತೆಲ್ಲ ಅನ್ಕೊಂಡಿರೋವಾಗ ತುಳಸಿ ಮಾಲೆ ಹಾಕುವುದಕ್ಕೆ ಭೂಪತಿ ಅಂತ ಗರ್ವದಲ್ಲಿದ್ದೆ, ತುಳಸಿ ಮಾಲೆ ಹಾಕಿದನಯ್ಯ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಈ ಬೆತ್ತ ಹಿಡಿಯೋದು ಅವರು ಸನ್ಯಾಸಿ ಅಲ್ಲ, ಈ ಪುರಂದರದಾಸರು ದಾಸರಾಗ್ಬೇಕಾದ್ರೆ ಹೆಂಡತಿಯ ಕಾರಣ ಆಗಿರ್ತಾಳೆ. ನಾ ಮೊದ್ಲೇ ತಿಳಿಸ್ದೆ, ಅವಳು ಮೂಗು ತಿನ್ ಕೊಡ್ತಾಳೆ, ದೇವ್ರ ದರ್ಶನ ಆಗುತ್ತೆ. ಆಮೇಲೆ ಪುರಂದರದಾಸರು ಎಲ್ಲನ್ನ ಅರ್ಥಕೊಂಡು ಬರ್ತಾರೆ. ಆದ್ರೆ ಮಡದಿಗೆ ಅಂತ ಸ್ಥಾನ ಕೊಟ್ಟಿರೋ ಪುರಂದರದಾಸರು ಸ್ತ್ರೀಯರಿಗೆ ಉತ್ತಮವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವುದರಲ್ಲೂ ಸ್ತ್ರೀಯರು ಕಡಿಮೆ ಅಲ್ಲ. ಸಮಾಜ ಸುಧಾರಣೆ ಆಗ್ಬೇಕು, ಅವರನ್ನ ಅಲ್ಲಗಳಿಬಾರ್ದು. ಇದು ಬರೀ ಸ್ತ್ರೀ ಸಂಬಂಧದ ವಿಚಾರ ಅಲ್ಲ. ಸಮಾಜ ಸುಧಾರಣೆಯಲ್ಲಿ ಹೊಲಸು ಅಂತ ಏನಿರುತ್ತೆ, ತಪ್ಪುಗಳು, ಆಮೇಲೆ ಯಾವುದು ಒಳ್ಳೆಯದಲ್ಲ, ಈ ರೀತಿಯಾಗಿ ಅವರು ಯೋಚನೆ ಮಾಡೋದು ಜಾಸ್ತಿ. ನಾವು ನೋಡ್ಬೇಕಾದ್ರೆ ಬಿ.ವಿ. ಕಾರಂತರು ಒಂದು ಹಾಡುಗಳನ್ನ ಹೇಳಿದ್ದಾರೆ. ಅವರ ಶೈಲಿನೇ ಬೇರೆ. ನಾಟಕದಲ್ಲಿ ಅವರು ಪುರಂದರದಾಸರ ಕೀರ್ತನೆಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಅವ್ರು ಹೇಳೋ ರೀತಿ, ಪರಧನ ಪರಸತಿ ಹೋಲೆ ಎಲ್ಲವೇ, ತನುವಿನ ಕೋಪವು ಪರಧನ ಪರಸತಿ ಹೋಲೆ ಎಲ್ಲವೇ, ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸಿದರಯ್ಯ. ತನುವಿನ ಕೋಪವು ಪರಧನ ಪರಸತಿ ಹೋಲೆ ಎಲ್ಲವೇ. ನಾನು ಮದ್ದೂರ್ನಲ್ಲಿದ್ದೆ. ಅಲ್ಲಿ ನರಸಿಂಹದೇವರ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ಮೆರವಣಿಗೆ ಆಗಿರ್ಲಿಲ್ಲ. ಅದಕ್ಕೆ ದುಡ್ಡು ಶೇಖರಣೆ ಆಗ್ತಾ ಇರಲಿಲ್ಲ, ಜನ ಅದಕ್ಕೆ ಮುಂದೆ ನಿಂತಿರ್ಲಿಲ್ಲ. ನಾನು ಅಲ್ಲಿ ಕೋಟೆ ಬೀದಿನಲ್ಲಿ ನಾಗರಾಜರಾಯರ ಮನೆಯಲ್ಲಿದ್ದೆ. ಅಲ್ಲಿ ಬಾಬು ಅಂತ ಅವರ ಮಗ, ಅವರು ನರಸಿಂಹ ಪ್ರಸಾದ್ ಅಂತ, ಅವ್ರಿಗೆ ಬಹಳ ಆಸಕ್ತಿ. ಅವ್ರ ಹಣ ಸಂಗ್ರಹಿಸಿ ಆಸಕ್ತಿ ತಗೊಂಡು ರುದ್ರಪ್ಪನವ್ರನ್ನ ಶ್ರೀರಂಗಪಟ್ಟಣದಿಂದ ಕರೆಸಿ ಓಲ್ಗ ಊದ್ಸಿ ಪುಳಿಯೋಗರೆ ಮಾಡಿಸಿ ಎಲ್ರಿಗೂ ಹಂಚಿ ಅವತ್ತು ಮೆರವಣಿಗೆಯನ್ನು ಮಾಡಿದ್ರು. ಆದ್ರೆ ಆವಾಗ ದುಡ್ಡನ್ನ ಎಲ್ಲರ ಹತ್ರ ಶೇಖರಿಸ್ಬೇಕಾದ್ರೆ ಒಬ್ಬರ ಹತ್ರ ಹೋದಾಗ ಹೇಳಿದ್ರು, ದೇವ್ರನ್ನ ನಮ್ಮನೆ ಮುಂದೆ ಕರ್ಕೊಂಬಂದ್ರೆ ಮಾತ್ರ ನಾನು ದುಡ್ಡು ಕೊಡ್ತೀನಿ, ಇಲ್ದೆ ಹೋದ್ರೆ ಕೊಡಲ್ಲ. ನಿಮ್ಮ ಖರ್ಚು ಎಷ್ಟಾಗತ್ತೆ ಅದ್ರಲ್ಲಿ ಅರ್ಧ ನಾನೇ ಕೊಟ್ಬಿಡ್ತೀನಿ, ಆದ್ರೆ ದೇವ್ರು ನಮ್ಮನೆ ಮುಂದೆ. ಆದ್ರೆ ಆ ಪ್ರಾಕಾರದಲ್ಲಿ ಮಾತ್ರ ದೇವ್ರು ಹೋಗೋದು ಒಂದು ಪದ್ಧತಿ. ಅದಕ್ಕೆ ಅವ್ರು ನನ್ನನ್ನು ಕೇಳಿದ್ರು, ಜಗನ್ನಾಥ್ ಹೀಗೆ ಹೇಳ್ತಿದ್ದಾರೆ ಏನಂತೀರಾ ಅಂತ. ಅದಕ್ಕೆ ನಾ ಹೇಳ್ದೆ, ಸ್ವಾಮಿ, ಪರಧನ ಬಂತು ಅಂತಂದ್ರೆ ಈ ತಾಪತ್ರಯಗಳು ಗ್ಯಾರಂಟಿ. ಇದು ಸಂದಿಗ್ಧ. ಪುರಂದರದಾಸರು ಬರೆದಿರೋದನ್ನ ನಾವು ಜೀವನದಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅದನ್ನ ಉಲ್ಲೇಖನ ತೆಗೆದುಕೊಳ್ಬಹುದು. ಅದೇ ರೀತಿನಲ್ಲಿ ಅವರು ಯಾರೇ ಹಾಡು ಹೇಳಲಿ ಆ ನಾಮಕ್ಕೆ ಬಲ ಇದೆ, ಅದು ಡೊಂಕಲ್ಲ. ಈಗ ಅದನ್ನ ಹೇಗೆ ಬುದ್ಧಿವಂತಿಕೆಯಿಂದ ಹೇಳ್ತಾರೆ ಅಂತ ಹೇಳಿದ್ರೆ, ನಾ ಡೊಂಕಾದ್ರೇನು ನಿನ್ನ ನಾಮ ಡೊಂಕೆ ಬಿಟ್ಟಲ್ಲ, ಕಬ್ಬು ಡೊಂಕಾದ್ರೇನು ಸಿಹಿ ಡೊಂಕೆ ಬಿಟ್ಟಲ್ಲ, ಹಾವು ಡೊಂಕಾದ್ರೇನು ವಿಷ ಡೊಂಕೆ ಬಿಟ್ಟಲ್ಲ, ಬಿಳ್ಳು ಡೊಂಕಾದರೇನು ಬಾಣ ಡೊಂಕೆ ಬಿಟ್ಟಲ್ಲ, ಆಕಳು ಡೊಂಕಾದರೇನು ಹಾಲು ಡೊಂಕೆ ಬಿಟ್ಟಲ್ಲ, ಹೊಲೆಯನಾದರೇನು ನನ್ನ ನಾಮ ಹೊಲೆಯ ಬಿಟ್ಟಲ್ಲ. ಪುರಂದರದಾಸರು ಸಮಾಜನ ತಿದ್ದಕ್ಕೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ತಿಳುವಳಿಕೆಯನ್ನ ಕೊಟ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಧನವಿದ್ದರೇನು ಮನವಿಲ್ಲದವನಿಗೆ, ಮನವಿದ್ದರೇನು ಧನವಿಲ್ಲದವನಿಗೆ. ಯಾರತ್ರ ಇದೆಯೋ ಅವನು ದಾನ ಮಾಡ್ಬೇಕು, ಯಾರತ್ರ ಇಲ್ವೋ ಅವನಿಗೆ ದಾನ ಮಾಡ್ಬೇಕು ಅನ್ನುವಂತಹ ಪ್ರವೃತ್ತಿ ಇದ್ದು ಆಸೆ ಇದ್ರೂನು ದಾನ ಮಾಡಕ್ಕೆ ಧನವೇ ಇರೋದಿಲ್ಲ. ಅದರಿಂದ ಧನವು ಮನವು ಎರಡುಳ್ಳ ಸತ್ಪುರುಷನಿಗೆ ಅನುಕೂಲವಾದ ಸತಿ ಇರಬೇಕು. ಈಗ ಧನನೂ ಇದೆ, ಆಸೆನೂ ಇದೆ, ಆದ್ರೆ ಹೆಂಡತಿ ಬೇಡ ಅಂತ ಹೇಳ್ತಾಳೆ. ಅವಾಗ ಏನ್ ಮಾಡ್ಬೇಕು? ದಾನ ಧರ್ಮ ಅರಿವು ಬಹಳ ಕಷ್ಟ, ಎಲ್ಲ ಸೇರೋದು ಬಹಳನೇ ಕಷ್ಟ. ಇನ್ನು ಎಕನಾಮಿಕ್ಸ್ ನಲ್ಲಿ ಹೇಳ್ತಾರೆ, ಲಾ ಆಫ್ ಡಿಮ್ಯಾಂಡ್. ಡಿಸೈರ್ ಇರಬೇಕು, ಕೆಪಾಸಿಟಿ ಇರಬೇಕು,
ವಿಲ್ಲಿಂಗ್ನೆಸ್ ಟು ಪೇ ಇರಬೇಕು, ಆವಾಗಲೇ ಡಿಮ್ಯಾಂಡ್ ಆಗೋದು. ಆ ರೀತಿ ನಾವು ದಾನ ಧರ್ಮ ಮಾಡ್ಬೇಕಾದ್ರೆ ನಮ್ಮ ಹತ್ರ ಧನ ಇರಬೇಕು, ಆಸಕ್ತಿ ಇರಬೇಕು, ಸತಿ ಅದಕ್ಕೆ ಯಾವಾಗ್ಲೂ ಸರಿ ಅಂತ ಹೇಳ್ಬೇಕು, ಇಲ್ದೋದ್ರೆ ಆಗೋದಿಲ್ಲ. ವ್ರತ ನೇಮ ತ್ಯಾಗ ಇವೆಲ್ಲಕ್ಕೂ ಮಿಗಿಲಾಗಿ ದೇವರ ಸ್ಮರಣೆ ಬಹಳ ಮುಖ್ಯ. ಸತ್ಯವಂತರಿಗಿದು ಕಾಲವಲ್ಲ, ಇದು ಬಾಲಮುರಳಿ ಕೃಷ್ಣ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸ್ನಾನ ಉಪವಾಸ ಜಪ ನೇಮ ಅವೆಲ್ಲ ಅಲ್ಲ, ಸತ್ಯ ಒಂದಿದ್ರೆ ಬಹಳ ಒಳ್ಳೇದು. ಇನ್ನು ನನಗೆ ಸಣ್ಣವನಿಂದ ಚಿತ್ರರಂಗದಲ್ಲಿ ಈ ಹಾಡನ್ನ ಬಹಳ ಇಷ್ಟಪಟ್ಟಿದ್ದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ, ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ. ನಮ್ಮ ನಾಲಿಗೆ ಬೇರೆಯವ್ರನ್ನ ದೂಷಕ್ಕೆ ಚಾಚಿಕೊಂಡಿರುತ್ತೆ ಅಂತ, ಅದು ಬಿಟ್ಟು ಬೇರೆಯವರ ತಪ್ಪುಗಳನ್ನ ನೋಡದೆ ಒಳ್ಳೇದನ್ನ ತಗೊಂಡ್ರೆ ನಾವು ಸುಖವಾಗಿರ್ತೀವಿ, ನೆಗೆಟಿವಿಟಿ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಆ ರೀತಿ ನಮ್ಮ ರೀತಿ ನೀತಿ ಎಲ್ಲಾನು ಬಹಳ ಮುಖ್ಯ ಅಂತ ದಾಸವಾಣಿ ಹೇಳುತ್ತೆ. ದಾಸರು ಬರೀ ಕೀರ್ತನೆಗಳನ್ನ ಬರೆದಿದ್ದಾರೆ, ಸುಳಾದಿಗಳನ್ನ ಬರೆದಿದ್ದಾರೆ, ಈ ರೀತಿ ನಾ ಹೇಳೋದಿಲ್ಲ. ಸಮಾಜನ್ನ ತಿದ್ದಕ್ಕೆ, ಜನಕ್ಕೆ ದೇವರ ಬಗ್ಗೆ ತಿಳಿಸಕ್ಕೆ, ಒಳ್ಳೆಯ ಮಾರ್ಗದಲ್ಲಿ ಸಂತಸವಾಗಿ ಎಲ್ಲರೂ ಜೀವನ ಮಾಡಕ್ಕೆ ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಕನ್ನಡದಲ್ಲಿ ಬಹಳ ಮುಖ್ಯ ಆಗಿದೆ ಅಂತ ನನ್ನ ಭಾವನೆ. ಈಗ ಕಡೆ ಕವನ ಪೂರ್ಣಿಮಾ ಅವರಿಂದ. ಪೂರ್ಣಿಮಾ NR ಕಾಲೋನಿ ನರಸಿಂಗರಾಯರ ಸೊಸೆ, ನನ್ನ ನಾದ್ನಿ. ಸಂಗೀತ ಅಷ್ಟು ಇಷ್ಟು ಕಲ್ತಿದ್ದಾಳೆ, ದೇವರ ಬಗ್ಗೆ ಬಹಳ ಆಸಕ್ತಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಪೂನಿ ಹಾಡು ಹೇಳು ಅಂದ ತಕ್ಷಣ ಹಾಡು ಹೇಳ್ಬಿಡ್ತಾಳೆ, ಅದು ಅವಳ ಭಕ್ತಿ. ಪೂರ್ಣಿಮಾ ಒಂದು ಹಾಡನ್ನು ಹೇಳ್ಬೇಕು. ಉಗ ಬೊಗ. ಹರಿ ನೀನೊಲಿವಂತೆ ಮಾಡು, ಒಲಿದರೆ ತಿರಿವಂತೆ ಮಾಡು, ತಿರಿದರೆ ಯಾರು ನೀಡದಂತೆ ಮಾಡು, ದಾರು ನೀಡಿದರೆ ಹೊಟ್ಟೆ ತುಂಬದಂತೆ ಮಾಡು, ಹೊಟ್ಟೆ ತುಂಬಿದರೆ ಬಟ್ಟೆ ದೊರೆಯದಂತೆ ಮಾಡು, ಬಟ್ಟೆ ದೊರೆತರೆ ಇಂಬು ದೊರೆಯದಂತೆ ಮಾಡು, ಇಂಬು ದೊರೆಯದಿದ್ದರೆ ರಂಗ ನಿನ್ನ ಪಾದಾರವಿಂದದಲ್ಲಿ ಇಂಬಿಟ್ಟು ಸಲಹೋ ಪುರಂದರ ವಿಠಲ ರಂಗ, ನಿನ್ನ ಪಾದಾರವಿಂದದಲ್ಲಿ ಇಂಬಿಟ್ಟು ಸಲಹೋ ಪುರಂದರ ವಿಠಲ ವಿಠಲ. ಮುಖ್ಯ ಪ್ರಾಣ ದೇವರ ಮೇಲೆ ಒಂದು ದೇವರ ನಾಮ. ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸನ್ನ ಜೀವರೋತ್ತಮ, ವೀರ ಹನುಮ ಬಹು ಪರಾಕ್ರಮ, ರಾಮದೂತನೆನಿಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ, ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು, ಚೂಡಾಮಣಿಯ ರಾಮಗೀತು ಲೋಕಕ್ಕೆ ಮುದ್ದೆನಿಸಿ ಮೆರೆವ ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸನ್ನ ಜೀವರೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ, ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ್ನ ಕೊಂದು ಭೀಮನೆಂಬ ನಾಮ ಧರಿಸಿ ಸಗ್ರಮಧೀರನಾಗಿ ಜಗದಿ ವೀರ ಹನುಮ ಬಹು ಪರಾಕ್ರಮ. ಮಧ್ಯಗೇಹನಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ,
ಸತ್ಯವತಿಯ ಸುತನ ಭಜಿಸಿ ಸಮ್ಮುಖದಿ ಭಾಷ್ಯ ಮಾಡಿ ಸಜ್ಜನರ ಪೊರೆವ ಮೋದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ. ಧನ್ಯವಾದಗಳು. ಧನ್ಯವಾದಗಳು. ವೀರ ಹನುಮ ಬಲು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸನ್ನ. ಮಧ್ವಮತ ಸಿದ್ಧಾಂತ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಬರುತ್ತೆ. ವಾಯು ಅಂದ್ರೆ ಹನುಮ, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ಗತಿಗೋತ್ರರಯ್ಯ ಅಂತ ದಾಸರು ತಿಳಿಸ್ತಾರೆ. ಮಧ್ವ ಮತದ ತತ್ವಗಳನ್ನ ಸಾರಲು ದಾಸ ಸಾಹಿತ್ಯ ಮುಖ್ಯವಾಗಿದೆ. ಅದರಲ್ಲಿ ಹರಿಯ ಕೊಂಡಾಡದ ನಾಲಿಗೆ ಏಕೆ ಅಂತ ಒಂದು ಬರುತ್ತೆ. ಹರಿನಾರಾಯಣ ಹರಿನಾರಾಯಣ ಏನೋ ಮನವೇ ಅಂತ ಬರುತ್ತೆ. ಹರಿ ನಿನ್ನೊಲಮೆಯು ಆಗುವ ತನಕ ಅರಿತು ಸುಮ್ಮನಿರುವುದು ಲೇಸು ಅಂತ ಹೇಳ್ತಾರೆ ದಾಸರು. ದಾಸ ಹರಿದಾಸನಾದ್ರೆ ಹೇಗಿರ್ಬೇಕು? ನರಲೋಕದ ಚಿಂತೆ ಬಿಟ್ಟು ಬಿಡಬೇಕು ಅಂತ ಒಂದು ಕಡೆ ಬರುತ್ತೆ. ಹರಿಯ ನೆನೆದ ದಿನ ಶುಭ ದಿನವೋ? ಶುಭ ದಿನ, ನಾವು ಯಾವಾಗ್ಲೂ ಶುಭ ದಿನನ್ನ ಇಷ್ಟಪಡ್ತೀವಿ. ಹರಿನ ನೆನೆದ್ರೆ ಅದು ಶುಭ ದಿನವೇ ಅಂತ ಹರಿದಾಸರು ಹೇಳ್ತಾರೆ. ಹರಿಭಜನೆ ಮಾಡೋ ನಿರಂತರ ಅಂತ ಹೇಳ್ತಾರೆ. ಈ ರೀತಿ ಅನೇಕ ಕೀರ್ತನೆಗಳಲ್ಲಿ ಹರಿನ್ನ, ಹನುಮನ್ನ ದಾಸರು ಬಹಳ ಹೇಳಿದ್ದಾರೆ. ಪುರಂದರ ದಾಸರು ನೀನ್ ಯಾಕೋ ನಿನ್ನ ಹಂಗ್ಯಾಕೋ ಇದೂನು ದಾಸರದೆ. ದ್ರೌಪದಿ, ಅಜಾಮಿಳ, ಗಜೇಂದ್ರ, ಪ್ರಹ್ಲಾದ, ಧ್ರುವರಾಜ ಕಥೆಗಳನ್ನ, ಕೀರ್ತನೆಗಳನ್ನ ಹೇಳೋ ಜಾಣ್ಮೆ ಅತ್ಯದ್ಭುತವಾಗಿದೆ. ಈ ಕವನದಲ್ಲಿ ಎಲ್ಲನ್ನು ಮೇಳೈಸ್ಬಿಟ್ಟಿದ್ದಾರೆ. ಕರುಣಿಸೋ ರಂಗ ಕರುಣಿಸೋ, ಇರುಳು ಹಗಲು ನಿನ್ನ ಸ್ಮರಣೆ ಒದಗುವಂತೆ. ಭಾಗವತದ ಅನೇಕ ಕಥೆಗಳನ್ನ, ಕೀರ್ತನೆಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ಸಾಹಿತ್ಯದ ಜೊತೆ ಪುರಂದರದಾಸರ ಜ್ಞಾನ, ಭಕ್ತಿ, ಪಾಂಡಿತ್ಯ ಈ ಪುರಂದರದಾಸರ ಕೀರ್ತನೆಗಳಲ್ಲಿ ಕಾಣುತ್ತೆ. ಅವರು ಸುಮಾರು 4,75,000 ಕೀರ್ತನೆಗಳನ್ನ ರಚಿಸಿದ್ದಾರೆ ಅಂತ ನಾನು ಓದಿದ್ದೀನಿ. ಆದ್ರೆ ಅಷ್ಟೊಂದು ಸಿಕ್ಕಿಲ್ಲ, ಬಹಳ ಕಮ್ಮಿ ಸಿಕ್ಕಿದೆ. ಸಾವಿರಾರು ಸಿಕ್ಕಿದೆ, ಆದ್ರೂ ಸಾವಿರಾರು ಸಿಕ್ಕಿದೆ. ಪುರಂದರದಾಸರ ಆರಾಧನೆ ಮಾಡಿ ಸಂಗೀತ ಸಭೆ ಏರ್ಪಡಿಸೋದು ಎಲ್ಲ ಕಡೆ ರೂಢಿ. ಸಂಗೀತಗಾರರಲ್ಲಿ ತ್ಯಾಗರಾಜರನ್ನ, ಪುರಂದರದಾಸರನ್ನ ಕೃತಿಗಳನ್ನ ಹಾಡದೇ ಇರೋರು ಬಹಳ ವಿರಳ. ಪುರಂದರದಾಸರು ಸುಮಾರು 1484ರಿಂದ 1564 ಇದ್ರು ಅಂತ ಉಲ್ಲೇಖನ ಇದೆ. ಅವರು 40 ವರ್ಷ ದಾಸರಾಗುವ ಮೊದಲು ಜೀವನ ನಡೆಸಿದ್ದಾರೆ, ಅನುಭವ ಹೊಂದಿದ್ದಾರೆ. ಇನ್ನು 40 ವರ್ಷ ದಾಸರಾಗಿದ್ದಾರೆ. ಅದರಿಂದ ಅವರು ಅಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ. ಈ ವಿಚಾರನ್ನ ನನಗೆ ಗೊತ್ತಿರೋದನ್ನ ತಮ್ಮೊಡನೆ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಾನ ಮನಸ್ಕರ ಗುಂಪಿಗೆ, ಮುಖ್ಯವಾಗಿ ಅಶ್ವತ್ಥರಿಗೆ ನಾನು ನಮಿಸ್ತೇನೆ. ನನ್ನ ಈ ಕಾರ್ಯಕ್ರಮದಲ್ಲಿ, ಪ್ರಯತ್ನದಲ್ಲಿ ನನ್ನನ್ನ ಜೊತೆಗೂಡಿದ ರಾಮಚಂದ್ರಯ್ಯ, ರೇಖಾ, ವತ್ಸಲ, ಚಂದ್ರಿಕಾ, ರುಕ್ಮಿಣಿ, ವಿಜಯಶ್ರೀ, ಸುರಭಿ, ದೀಪ್ತಿ, ಪೂರ್ಣಿಮಾ, ಮತ್ತೆ ಅದರ ಜೊತೆಗೆ ಸೊಗಸಾಗಿ ಪಕ್ವವಾದ್ಯವನ್ನ ನೀಡಿದವರಿಗೆ, ಮತ್ತೆ ಇಲ್ಲಿ ಬಂದು ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನ ಕೇಳಿದ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಜಗನ್ನಾಥ್. ಆತ್ಮೀಯರೇ, ಇದುವರೆಗೆ ಪುರಂದರ ನಮನ ಅನ್ನುವಂತಹ ಈ ತಿಂಗಳ ಸಾಹಿತ್ಯಕ್ಕೆ ಕುರಿತಾದಂತಹ ವಿಶೇಷ ಕಾರ್ಯಕ್ರಮವನ್ನ ಇದುವರೆಗೆ ತಾವೆಲ್ಲರೂ ಕೇಳಿದಿರಾ, ವೀಕ್ಷಿಸಿದಿರಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಜಗನ್ನಾಥ್ ಅವರು ಇಡೀ ಕಾರ್ಯಕ್ರಮವನ್ನ ತುಂಬಾ ಸೊಗಸಾಗಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿಂದ ತುಂಬಾ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪುರಂದರದಾಸರು ಮತ್ತು ಕನಕದಾಸರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಿಜಕ್ಕೂ ತುಂಬಾ ಅಪಾರ. ಬಹುಶಃ ಈಗಿನ 10 ಯೂನಿವರ್ಸಿಟಿಗಳು ಏನು ಸಂದೇಶಗಳನ್ನ ಕೊಡಬಹುದು, ಏನು ಜ್ಞಾನವನ್ನ ಕೊಡಬಹುದು, ಅಷ್ಟು ಜ್ಞಾನವನ್ನ ಈ ಇಬ್ಬರು ಮಹನೀಯರೇ ನಮ್ಮ ಸಾಹಿತ್ಯ ಲೋಕಕ್ಕೆ, ಇಡೀ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶೇಷವಾಗಿ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅಥವಾ
ಈ ದಾಸ ಸಾಹಿತ್ಯ ಇದೆಯಲ್ಲ, ಇದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತ ಒಂದು ಸಾಹಿತ್ಯ ಪ್ರಕಾರ. ಆದ್ರೆ ಇವತ್ತಿನ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಇದಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಬೇಸರದ ಸಂಗತಿ. ಅದು ಏನೇ ಇರ್ಲಿ, ನಾವೆಲ್ಲರೂ ಕೂಡ ಇವತ್ತು ಪುರಂದರದಾಸರ ಒಂದು ನಮನವನ್ನ ತುಂಬಾ ಅರ್ಥಪೂರ್ಣವಾಗಿ, ಸಂಗೀತ ಪೂರ್ಣವಾಗಿ ಮತ್ತು ಸಾಹಿತ್ಯಿಕವಾಗಿ ಅದನ್ನ ಆಚರಿಸಿದ್ವಿ. ಇದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸತಕ್ಕಂತ ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಅವರು, ಡಾಕ್ಟರ್ ರುಕ್ಮಿಣಿ ಅವರು, ಶ್ರೀ ಚಂದ್ರಶೇಖರಯ್ಯನವರು, ವಿದ್ವಾನ್ ಶ್ರೀ ಶ್ರೀನಾಥ್ ಭಟ್ರು, ಶ್ರೀಮತಿ ಸುರಭಿ, ಶ್ರೀಮತಿ ರೇಖಾ ಬೆಂಗಳೂರು ಇವರು, ರೇಖಾ ಅಶ್ವಥ್, ಜೆ.ಎ. ಅರ್ಚಿತ್ ಮತ್ತು ಶ್ರೀಮತಿ ಪೂರ್ಣಿಮಾ, ಈ ಎಲ್ಲ ಕಲಾವಿದರುಗಳಿಗೆ ನಾನು ವಿಶೇಷವಾಗಿರ್ತಕ್ಕಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಮುಂದಿನ ತಿಂಗಳು ನಮ್ಮೆಲ್ಲರ ನೆಚ್ಚಿನ DVG ಅವರ ಹುಟ್ಟುಹಬ್ಬ ಬರುತ್ತೆ. ಮುಂದಿನ ತಿಂಗಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಸಂವಾದವನ್ನ DVG ಅವರ ಒಂದು ಕಾರ್ಯಕ್ರಮದ ಮೂಲಕ ನಡೆಸ್ಕೊಡೋದಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ಇದನ್ನ ನಮ್ಮ ಶೀಲಾ ಅರ್ಕುಲ್ಗೂಡು ಅವರು ನಡೆಸಿಕೊಡ್ತಾರೆ. ಹಾಗೇನೆ ನಮ್ಮ ಸಮಾನ ಮನಸ್ಕರು ಅಂತ ಏನು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದೀವಿ, ಈ ಒಂದು ವಾಟ್ಸಪ್ ಗ್ರೂಪ್ ನಿಂದ ಪ್ರತಿ ಶನಿವಾರ ಸಂಜೆ 6:30 8:00ವರೆಗೆ ಈ ರೀತಿಯ ಒಂದು ವಿಡಿಯೋ ಸಂವಾದ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಇದೇ 2021 ಜೂನ್ ನಿಂದ ಆರಂಭ ಮಾಡಿ ಇಲ್ಲಿವರೆಗೆ ಪ್ರತಿ ವಾರ ಒಂದೊಂದು ಕಾರ್ಯಕ್ರಮವನ್ನ ನಡೆಸ್ಕೊಂತ ಬಂದಿದ್ದೀವಿ. ಮುಂದಿನ ಶನಿವಾರ ವಿಶೇಷವಾಗಿ ಕಪ್ಪೆಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ KV ಗುರುರಾಜ್ ಅವರು ಕಪ್ಪೆ ಲೋಕಗಳ ಬಗ್ಗೆ ಒಂದು ಪರಿಚಯವನ್ನ ಮಾಡ್ಕೊಳ್ತಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಅವರು ನಮ್ಮ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಆಸಕ್ತರು ಎಲ್ಲರೂ ಕೂಡ ಮುಂದಿನ ವಾರ ಕೂಡ ನಮ್ಮ ಜೊತೆಗೆ ಸೇರಬಹುದು. ಇದುವರೆಗೆ ಸತತವಾಗಿ 2 ಗಂಟೆಗಳ ಕಾಲ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದಿರ. ಆರಂಭದಲ್ಲಿ ಸ್ವಲ್ಪ ತೊಂದರೆಗಳಾಯ್ತು, ನಮಗೆ ಇದನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು. ಆಡಿಯೋ ವಿಡಿಯೋ ಅದರಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಅದಕ್ಕೋಸ್ಕರ ಕ್ಷಮೆ ಇರ್ಲಿ. ಇದೇ ರೀತಿಯ ಕಾರ್ಯಕ್ರಮಗಳು ನಮ್ಮ ಈ ಒಂದು ಸಮಾನ ಮನಸ್ಕರು ಗ್ರೂಪ್ ಇಂದ ಪ್ರತಿ ಶನಿವಾರ ನಡೀತಾ ಇರುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಇನ್ನೂ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕರೆಸೋದಕ್ಕೆ ನಮಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಎಲ್ಲರೂ ಇವತ್ತೇನು ನಮ್ಮ ಸಮಾನ ಮನಸ್ಕರು ಗ್ರೂಪ್ನವರು ಅಲ್ಲದೆ ಇನ್ನು ಅನೇಕರು ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರ್ಕೊಂಡಿದ್ದೀರಿ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೀವು ಕೂಡ ನಮ್ಮೊಂದಿಗೆ ಭಾಗವಹಿಸ್ರಿ. ತುಂಬಾ ಒಳ್ಳೊಳ್ಳೆಯ ಮಾಹಿತಿಯನ್ನ ಪಡೆಯೋದಕ್ಕೆ ಇದೊಂದು ಸದಾವಕಾಶ. ಇಷ್ಟೆಲ್ಲ ಮಾತುಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ ಜಗನ್ನಾಥ್ ಅವರಿಗೆ, ಎಲ್ಲ ಕಲಾವಿದ ಬಳಗಕ್ಕೆ ಮತ್ತು ಭಾಗವಹಿಸಿದಂತಹ ಎಲ್ಲ ಮಹನೀಯರುಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು. ಶುಭರಾತ್ರಿ.